ಪಾಲಿಟಿಕ್ಸ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡ್ತಾರೆ ಸರ್. ಅಂದ್ರೆ ದುಡ್ಡು ತಿನ್ನೋದು ಅಥವಾ ಈ ತರ ಇಲ್ಲಿಗಲ್ ಕೆಲಸ ಮಾಡೋದು, ಅದ್ರ ಹಿಂದೆ ಎಲ್ಲ ಪಾಲಿಟಿಕ್ಸ್ ಸಪೋರ್ಟ್ ಇರುತ್ತೆ ಅಂತಂತಾರೆ. ಸೊ ಅದ್ರ ಬಗ್ಗೆ ಏನಂತ ನಿಮ್ಮ ವಿಚಾರ ಸರ್? ಡೆಮೋಕ್ರೆಟಿಕ್ ಕಂಟ್ರಿ ಒಳಗೆ, ಒಂದು ಪ್ರಜಾತಾಂತ್ರಿಕ ದೇಶದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳಷ್ಟು ಪೊಲಿಟಿಕಲ್ ಫೀಲ್ಡ್ ಅಂತ ಬಂದ್ರೆ ಈಗ ಒಬ್ಬ ಪಾಲಿಟಿಕ್ಸ್ ಇದ್ದಾರೆ. ಸೊ ಬಹಳಷ್ಟು ಜನ ಈ ತರ ಅಂತಾರೆ, ಅಂದ್ರೆ ಯಾವುದೇ ಒಂದು ಪಾಲಿಟಿಕ್ಸ್ ಆಗ್ಲಿ ಸರ್, ಅದು ನೀವೇ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ, ಸೊ ಸ್ವಲ್ಪ ಜನ ಏನಂತಾರೆ ಅಂತಂದ್ರೆ ಅವ್ರ ಮಕ್ಕಳನ್ನ ಅವರು ಸೇಫ್ ಆಗಿರ್ತಾರೆ, ಬೇರೆ ಮಕ್ಕಳನ್ನ ಅವರು ರೋಡಲ್ಲಿ ತಂದು ಅವ್ರನ್ನ ಸ್ಟ್ರೈಕ್ ಮಾಡಕ್ ಹಚ್ತಾರೆ ಅಥವಾ ಏನೋ ಒಂದು ಎಕ್ಸ್ಪೈಸೆಡ್ ಈ ತರ ವರ್ಕ್ ಮಾಡಕ್ ಹಚ್ತಾರೆ. ಸೊ ಇಫ್ ಇನ್ ಕೇಸ್ ಈಶ್ವರ್ ಸಿಂಗ್ ಠಾಕೂರ್ ಅವರ ಮಗ ಪಾಲಿಟಿಕಲ್ ಫೀಲ್ಡ್ ಅಲ್ಲಿ ಬರ್ಬೇಕಂತಂದ್ರೆ ನೀವು ಬರ್ಲಕ್ ಕೊಡ್ತೀರಾ ಇಲ್ವಾ? ಬರುವ ಒಂದು 5 ವರ್ಷ ಅಥವಾ 10 ವರ್ಷ ಸೊ ನಿಮ್ಮ ಪ್ಲಾನ್ಸ್ ಏನು, ಅಂದ್ರೆ ನಿಮ್ಮ ಮುಂದಿನ ವಿಚಾರಗಳೇನು? ಸೊ ನೀವು ಏನ್ ಮಾಡ್ಬೇಕಂತಿದ್ದೀರಾ ಜನರಿಗೋಸ್ಕರ ಅಥವಾ ನಮ್ಮ ಬೀದರ್ಗೋಸ್ಕರ? ನಾನು ಹುಟ್ಟಿದ ಜಾಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಬೀದರ್ ಟಾಕ್ಸ್ K38ಗೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಮೊದಲನೇ ಶೂಟ್ ಮಾಡ್ತಾ ಇದ್ದೀವಿ ಒಂದು ಹೊಸ ಕತೆ ಜೊತೆಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬ ಪ್ರಮುಖ ವ್ಯಕ್ತಿ. ಇವತ್ತು ಅವರ ಲೈಫ್ ಸ್ಟೋರಿ ಬಗ್ಗೆ ಹಾಗೂ ಅವರ ಲೀಡರ್ಶಿಪ್ ಬಗ್ಗೆ ಹಾಗೂ ಅವರ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡೋಣ. ಸೊ ಅವರವರು ಮತ್ತಾರೂ ಇಲ್ಲ, ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಸರ್ ಅವರಿಗೆ ನಾನು ಇವತ್ತು ನಮಸ್ಕಾರ ಸರ್. ನಮಸ್ಕಾರ, ಜೈ ಶ್ರೀರಾಮ್. ಮೊಟ್ಟ ಮೊದಲಿಗೆ ನಮ್ಮ ಬೀದರ್ ಟಾಕ್ಸ್ K38ಗೆ ನಿಮಗೆ ಸ್ವಾಗತ. ಸೊ ಇವತ್ತು ನಾವು ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಮಾತಾಡೋಣ ಸರ್. ಸರ್ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಲೈಫ್ ಬಗ್ಗೆ ಹೇಳಿ, ಅಂದರೆ ನೀವು ಹುಟ್ಟಿದ್ದು ಎಲ್ಲಿ ಮತ್ತು ಬೆಳೆದಿದ್ದೆಲ್ಲಿ? ಸೊ ಈ ಒಂದು ಪೊಲಿಟಿಕಲ್ ಫೀಲ್ಡಲ್ಲಿ ಬರುವ ಒಂದು ರೀಸನ್ ಏನು? ವಿಶೇಷವಾಗಿ ನಂದು ವಿಷಯ ಹೇಳಬೇಕಾದ್ರೆ ನಾನು ಹುಟ್ಟಿದ್ದು ಇದೆ ನಮ್ಮ ಬೀದರ್ ತಾಲೂಕಿನ ಜನವಾಡ ಗ್ರಾಮ. ಅಲ್ಲಿನೇ ಪ್ರಾಥಮಿಕ ಶಿಕ್ಷಣ ನಂದಲ್ಲಿ ಆಗಿದೆ. ಆಮೇಲೆ ಹೈಸ್ಕೂಲ್ ಶಿಕ್ಷಣ ಬೀದರ್ನಲ್ಲಿ ಆರಂಭ ಆಯಿತು. ಹೈಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಡಿಗ್ರಿ ಆಯಿತು, ಎಲ್ಲ ಬೀದರ್ನಲ್ಲಿನೇ ಆಗಿದೆ. ವಿಶೇಷವಾಗಿ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಆಗಿದೆ. ಅದೊಂದು ಹೆಮ್ಮೆ ವಿಷಯ. ಹೌದು, ನಂದು LLB ಮಾತ್ರ ಕರ್ನಾಟಕ ಲಾ ಕಾಲೇಜಿನಲ್ಲಿ ಆಗಿದೆ. ಬಾಕಿದೆಲ್ಲ ಎಜುಕೇಷನ್ ಗೌರ್ಮೆಂಟ್ ಕಾಲೇಜಿನಲ್ಲಿನೇ ಆಗಿದೆ. ಸೊ ಸರ್, ಎಲ್ಲರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವುದೊಂದು ಟರ್ನಿಂಗ್ ಪಾಯಿಂಟ್ ಇತ್ತು, ನೀವು ಪಾಲಿಟಿಕ್ಸ್ನ ಜಾಯಿನ್ ಮಾಡಿದ್ದೀರಾ? ನಾನು ರಾಜಕೀಯ ಉದ್ದೇಶನೇ ನಂದು ಇರಲಿಲ್ಲ. ಓಕೆ. ಆರಂಭದಿಂದ ನಾನು ಯಾವ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಅಲ್ಲಿ ನಾವು ಕಲ್ತಿರೋದು ಸೇವಾ ಭಾವ, ಸೇವೆಯನ್ನು ಮಾಡೋದು, ಜನರ ಕಷ್ಟದಲ್ಲಿ ಅವರ ಕಷ್ಟವನ್ನು ದೂರ ಮಾಡುವಂಥ ಕೆಲಸವನ್ನು ನಾವು ಮಾಡೋದು. ಅಂದರೆ ಇದು ಇವತ್ತಿನಿಂದಿಲ್ಲ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗೇ ಅಲ್ಲಿಂದನೇ ನಮ್ದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ಸ್ಟಾರ್ಟ್ ಆಗಿದೆ. ಉದಾಹರಣೆಗೆ ನಾನು ಹೈಸ್ಕೂಲ್ನಲ್ಲಿದ್ದಾಗ ಸಂಘದ ಶಾಖೆಯನ್ನು ನಾವು ನಡೆಸ್ತಿದ್ದೀವಿ, RSSನ ಶಾಖೆಯನ್ನು ನಡೆಸ್ತಿದ್ದೀವಿ. ಅದನ್ನು ಜೂನಿಯರ್ ಓಲ್ಡ್ ಸಿಟಿಯಲ್ಲಿ ಇರುವಂಥ ಜೂನಿಯರ್ ಹೈಸ್ಕೂಲ್ನಲ್ಲಿ ಸಂಘದ ಶಾಖೆ ನಡೆಸ್ತಿದ್ವಿ. ನೀವು ಫಸ್ಟ್ ಟೈಮ್ ನೀವು ಪಾಲಿಟಿಕ್ಸಲ್ಲಿ ಕಾಲಿಟ್ಟಿದ್ದು ಯಾವಾಗ? ಮತ್ತು ಇದ್ರ ಜೊತೆ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ಕೊಟ್ಟರು ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಿದ್ದೀರಾ? ಯಾಕಂದರೆ ಫಸ್ಟ್ ಟೈಮ್ ಪಾಲಿಟಿಕ್ಸಲ್ಲಿ ಹೋಗ್ಬೇಕು ಅಂತಂದ್ರೆ ಯಾವುದೇ ಒಂದು ಫೀಲ್ಡಲ್ಲಿ ಫಸ್ಟ್ ಟೈಮ್ ನಾವು ಸ್ಟೆಪ್ ಇಡ್ತೀವಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಲೈಫಲ್ಲಿ. ಸೊ ಅವಾಗ ನಿಮ್ಮ ಫ್ಯಾಮ್ಲಿನ ನೀವು ಹೇಗೆ ಕಂಟ್ರೋಲ್ ಮಾಡಿಕೊಂಡು ಈ ಒಂದು ಪಾಲಿಟಿಕ್ಸಲ್ಲಿ ನೀವು ಕಾಲಿಟ್ರಿ? ಬಟ್ ಅಂದರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಯೋಚನೆ ನಾನು ಮಾಡಿಲ್ಲ. ವೈಚಾರಿಕವಾಗಿ ನಾವು ಕೆಲಸವನ್ನ ಮಾಡಬೇಕು, ದೇಶ ಮೊದಲು, ಆಮೇಲೆ ನಂತರ ನಾವೆಲ್ಲರೂ ಕೂಡ ಅಂಥೇಳಿ ನಾವು ಕೆಲಸವನ್ನು ಮಾಡ್ಕೊಂಡು ಬಂದೀವಿ. ಸನಾತನ ಧರ್ಮ ಉಳಿಬೇಕು, ದೇಶಕ್ಕೆ ನಾವು ಒಳ್ಳೆ ಕೆಲಸವನ್ನು ಮಾಡಬೇಕು. ಇದರಲ್ಲಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಪರಿವಾರ ಯಾವತ್ತೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತಿದೆ ಅಂತ. ಆ ಪರಿವಾರ ಕೂಡ ಬೆಂಬಲಕ್ಕೆ ನಿಲ್ಲಿಕ್ಕೂ ಒಂದು ಕಾರಣ ಇದೆ. ಸೊ ನೀವು ಏನೇ ಸ್ಟೆಪ್ ತಗೊಂಡ್ರು ಪರಿವಾರ ನಮ್ಮ ಜೊತೆಲೇ ನಮ್ಗೆ ಎಲ್ಲದಕ್ಕೂ ಬೆಂಬಲವಾಗಿ ನಿಂತ್ಕೊಂಡಿದೆ. ನಮ್ಮ ತಂದೆಯವರು ಟೀಚರ್ ಇದ್ರು, 2 ಅಣ್ಣ ತಮ್ಮ, ಕುಟುಂಬ ಯಾವತ್ತು ನಮ್ಮ ಕುಟುಂಬ ನಮ್ಮ ತಂದೆಯವ್ರ ತಾತ ಹಿಡ್ಕೊಂಡೇ ನಾವು ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಕುಟುಂಬ.
ಈಗ ನಮ್ಮ ತಂದೆಯವರು ಸರ್ಕಾರಿ ಶಿಕ್ಷಕ ಇದ್ರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತ. ಈ ರಿಟೈರ್ ಆದ್ರೂ ನಮ್ಮ ಮಧ್ಯೆ ಇಲ್ಲ. ಸೊ ನೀವು ಆದ್ರೂ ಅವರು ಕೂಡ ಇದು ಅನೇಕ ಹೋರಾಟಗಳಲ್ಲಿ ನಾವು ಜೈಲಿಗೆ ಹೋದಾಗ ಯಾವತ್ತೂ ಕೂಡ ನಮ್ಮ ಮನೆಯೊಳಗ ಅವ್ರಿಗೆ ಅನಿಸ್ತಿದ್ದಿಲ್ಲ, ಏನು ಒಳ್ಳೆ ಕೆಲಸಕ್ಕೋಸ್ಕರ, ದೇಶದ ಕೆಲಸಕ್ಕೋಸ್ಕರ ನಮ್ಮ ಮಗ ಕೆಲಸ ಮಾಡ್ತಾ ಇದ್ದಾನೆ, ಹೋಗ್ಲಿ ಬಿಡಿ, ಏನಾಗ್ತದೆ. ಅನೇಕ ಜನ ಹಿರಿಯರು, ಅನೇಕ ಜನ ದೇಶಕ್ಕೋಸ್ಕರ ಹೋರಾಟ ಮಾಡೋರು ಕೂಡ ಜೈಲಿಗೆ ಹೋಗಿದ್ದಾರೆ, ಹೋಗ್ಲಿ ನಮ್ಮ ಮಗ ಅದು ಒಳ್ಳೆ ಕೆಲಸಕ್ಕೋಸ್ಕರ ಹೋಗ್ತಾನೆ ಅಂತೇಳಿ ಸದೈವ ಕುಟುಂಬದ ಬೆಂಬಲ ನಮಗೆ ಇದ್ದೇ ಇತ್ತು. ಮತ್ತೆ ನಾನು ಕೆಲಸ ಮಾಡುವಾಗ ನಮ್ಗೆ ಯಾವತ್ತೂ ಕೂಡ ರಾಜಕೀಯ ಹೋಗ್ಬೇಕು ಅಂತ ಇಚ್ಛೆ ಇಟ್ಕೊಂಡು ನಾವು ಕೆಲಸವನ್ನ ಆರಂಭ ಮಾಡಿಲ್ಲ. ಅದು ಮಾಡ್ತಾ 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 ಅನಾಯಾಸವಾಗಿ ರಾಜಕೀಯ ಪ್ರವೇಶ ಆಯ್ತು. ಹಿರಿಯರು ಹೇಳಿದ್ರು, ಆಯ್ತಪ್ಪ, ಈಗ ಇಷ್ಟು ದಿವಸ ಸಂಘದ ಕೆಲಸ ಆಯಿತು, ABVP ಕೆಲಸ ಆಯಿತು, ಹಿಂದೂ ಜಾಗರಣ ವೇದಿಕೆ ಕೆಲಸ ಆಯಿತು, ಬಜರಂಗ ದಳ ಕೆಲಸ ಆಯಿತು, ಬಜರಂಗ ದಳದ ಕೆಲಸ ಆಯಿತು, ಶ್ರೀರಾಮ್ ಸೇನೆ ಕೆಲಸ ಆಯಿತು, ಎಲ್ಲ ಕೆಲಸವನ್ನು ಮಾಡಿದರೆ ಈಗ ರಾಜಕೀಯವಾಗಿ ಸಮಾಜದ ಸೇವೆ ಮಾಡಲಿಕ್ಕೆ ಮುಂದುವರಿಬೇಕು ಅಂತೇಳಿ ಸೂಚನೆಗಳು ಬಂದಾಗ ಅವಾಗ ಸುಮಾರು 2011-12 ಇಸ್ವಿ ಇರ್ಬೋದು, 13 ಇಸ್ವಿ ಇರ್ಬೋದು. ಆ ಸಮಯದಲ್ಲಿ ನಾನು ಹಿರಿಯರ ಸೂಚನೆ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಒಬ್ಬ ಕಾರ್ಯಕರ್ತರಾಗಿ ಅದರಲ್ಲಿ ನಾವು ಸೇರ್ಕೊಂಡಿದ್ವಿ. ಅಲ್ಲಿಂದ ಹಿಡ್ಕೊಂಡು ನಮ್ಮ ರಾಜಕೀಯ ಜೀವನ ಆರಂಭ ಆಯ್ತು. 2013 ರಾಜಕೀಯ ಜೀವನ ಆರಂಭ ಆಯ್ತು. ರಾಜಕೀಯ ಜೀವನ ಒಳಗ ಇರ್ತದೆ, ರಾಜಕೀಯ ಜೀವನ ಅಂತ ಹೇಳಿದ್ರೆ ಒಂಥರ. ಈಗ ನಿಮ್ ಮೊದ್ಲು ಒಂದ್ ಲೈಫ್ ಇತ್ತು ಅಂದ್ರೆ ಎಲ್ಲರದಲ್ಲಿ ಏನೋ ನಾವು ಒಂದು ಕೆಲಸದಲ್ಲಿ ಇಟ್ವಿ ಕಾಲ ಅಂತಂದ್ರೆ ಅವಾಗಿನ ಲೈಫ್ ಚೇಂಜ್ ಆಗುತ್ತೆ, ಮೊದ್ಲಿನ ಲೈಫೇ ಚೇಂಜ್. ಸೊ ನೀವು ಎರಡನ್ನ ಯಾವ ತರ ನೋಡ್ತೀರಾ? ಅಂದ್ರೆ ಬೆಸ್ಟ್ ಲೈಫ್ ನಿಮ್ಮ ಅನ್ಸೋ ಮಟ್ಟಿಗೆ ಯಾವ್ದು ಅನ್ಸುತ್ತೆ? ಅಂದ್ರೆ ಮೊದ್ಲೇ ನಾನು ಚೆನ್ನಾಗಿದ್ದೆ, ಏನೋ ಒಂದು ನನ್ನ ಫ್ಯಾಮಿಲಿ ಜೊತೆ ನಾನು ಖುಷಿಯಾಗಿದ್ದೆ, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ, ನನ್ನ ಕೆಲಸ ಈ ತರ. ಅದಾದ್ಮೇಲೆ ಪಾಲಿಟಿಕ್ಸ್ ಅಲ್ಲಿ ನೀವು ಯಾವಾಗ ಕಾಲಿಟ್ರಿ, ಸೊ ನೀವು ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ನಿಮ್ಮ ಕೆಲಸ ಒನ್ ಸೈಡ್ ಇಟ್ಟು ಇದು ಜನಕ್ಕೋಸ್ಕರ ನೀವು ಕೆಲಸ. ಸೊ ಇಲ್ಲಿ ಇದನ್ನ ಯಾವ ತರ ನೋಡ್ತೀರಾ? ಇಲ್ಲಿ ಒಂದು ಅಂಶ ಬರ್ತದೆ. ನಾನು ಏನ ನಡ್ಕೊಂಡು ಬಂದಿನಲ್ಲ, ನಡ್ಕೊಂಡು ಬಂದಾಗ ಯಾವತ್ತೂ ಕೂಡ ಫ್ಯಾಮಿಲಿ ಬೆಂಬಲ ಕೊಡ್ತಾ ಏನು ಬಂತಲ್ಲ, ಸ್ವಲ್ಪ ಕಷ್ಟ ಫ್ಯಾಮಿಲಿಗೆ ಆಗೇ ಆಗ್ತದೆ. ಯಾಕಂದ್ರೆ ನಾವು ಸಮಯ ಸಾಕಷ್ಟು ಫ್ಯಾಮಿಲಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ನಾವು ಜೈಲಿಗೆ ಹೋಗ್ಬಿದ್ದಾಗ ಕೂಡ ಫ್ಯಾಮಿಲಿದವರಿಗೆ ಸ್ವಲ್ಪ ನೋವು ಆಗದೆ. ಅಂದ್ರೆ ಆ ಕಷ್ಟಗಳನ್ನ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು ಎದುರಿಸ್ಕೊಂಡೆ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಲಗ್ನ ಆಗಿದ್ದ 1 ತಿಂಗಳೊಳಗೆ ಜೈಲಿಗೆ ಹೋಗಿದ್ದೆ. ಸಿಚುವೇಶನ್ ಹೊರಗಡೆ ಬರ್ಬೇಕಾದ್ರೆ ಹೇಳಿದ್ರು, ಇನ್ನು ಮುಂದೆ ನೀವು ಜೈಲಿಗೆ ಹೋಗಿದ್ರೆ ನೋಡ್ರಿ ಯೋಚನೆ ಮಾಡ್ಬೇಕಾಗ್ತದೆ ಅಂತೇಳಿ ಮನೇಲಿ ಹೇಳಿದ್ರು. ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ, ನಾವು ಕನ್ವಿನ್ಸ್ ಮಾಡ್ಬೇಕು. ಏನ್ ಕನ್ವಿನ್ಸ್ ಮಾಡ್ಬೇಕು? ನಾವು ಮಾಡುವಂತ ಕೆಲಸ ಒಳ್ಳೇದಿದೆ, ನಾವು ಮಾಡುವಂತ ಕೆಲಸ ದೇಶದಿದೆ, ದೇಶ ಸಲುವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ಧರ್ಮಕ್ಕೋಸ್ಕರ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಂಬಿಕೆಯನ್ನ ಫ್ಯಾಮಿಲಿ ಒಳಗೆ ನಾವು ಹುಟ್ಟಿಸ್ಬೇಕು. ಆವಾಗ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ಜನ ನಮ್ಮ ಮಕ್ಕಳಿಗೂ ಅನಿಸ್ತದೆ, ನಮ್ಮ ತಂದೆಯವರು ಏನಪ್ಪಾ ಬೆಳಗಾದ್ರೆ ಅವ್ರು ಮಲಗಿರ್ತಾರೆ, ನಾವು ಸಂಘಟನೆ ಕೆಲ್ಸಕ್ಕೆ ಹೋಗ್ತಿದ್ವಿ, ಆಮೇಲೆ ನಾವು ವಾಪಸ್ ಬರುವಾಗ ಅವ್ರು ಮಲಗ್ತಿದ್ರು. 8 ದಿನ ಮಕ್ಕಳು ಭೇಟಿಗಳು ಆಗ್ತಿರ್ಲಿಲ್ಲ ನಮ್ಗೆ. ಈಗ ನಮ್ಮ ತಾಯಿ ಭೇಟಿ ಮಾಡ್ಬೇಕಾದ್ರೆ, ನಮ್ಮ ತಾಯಿಯವ್ರು ನನಗೆ ಭೇಟಿ ಮಾಡ್ಬೇಕಾದ್ರೆ ಒಂದಿನ ರಾತ್ರಿ ಕಾಯ್ಕೊಂಡು ಕೊಡ್ತಿದ್ರು, ಇವ್ನು ಎಷ್ಟು ಗಂಟೆಗೆ ಬರ್ತಾನೆ, ಇವ್ನಿಗೆ ಮಾತಾಡೋಣ ಅಂತೇಳಿ ಕಾಯ್ಕೊಂಡು ಕೊಡ್ತಿದ್ರು. ಅಂದ್ರೆ ಅದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ಸಮಾಜಕ್ಕೋಸ್ಕರ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನಿಮ್ಮ ಬಾಲ್ಯದಲ್ಲಿ ಏನು ಫ್ರೆಂಡ್ಸ್ ಇದ್ದರು, ಸೊ ಎವ್ರಿ ಸ್ಟೆಪ್ ನಾವು ಒಂದು ಹೊಸ ಫ್ರೆಂಡ್ಸ್ ಬರ್ತಾರೆ. ನೋಡಿ, ನನಗೆ ವೈಯಕ್ತಿಕವಾಗಿ ಫ್ರೆಂಡ್ಸ್ ಅಂತೇಳಿ ನಾನು ಮಾಡ್ಲಿಕ್ಕೆ ಯಾವತ್ತೂ ಕೂಡ ಹೋಗಿಲ್ಲ. ನಾನು ಗೆಳೆಯರು ಅಂತೇಳಿ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಎಲ್ಲ ವೈಚಾರಿಕವಾಗಿ ನನ್ನ ಜೊತೆಲಿ ಯಾರು ಸೇರ್ಕೊಂಡ್ರು ಅವ್ರು ನಮ್ಮ ಜೊತೆಲಿ ಮುಂದುವರಿತಾ ಹೋದ್ರು. ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗೂ ಕೂಡ ಇವತ್ತು ಹೈಸ್ಕೂಲಿನಲ್ಲಿ ಅನೇಕ ಜನ ಗೆಳೆಯರು ಇದ್ದಾರೆ ಈಗ. ಬಟ್ ಯಾವತ್ತು ಗೆಳೆತನ ಮಾಡ್ಬೇಕಂತಿಲ್ಲ, ವೈಚಾರಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಹೋದಾಗ ಹತ್ರಕ್ಕೆ ಯಾರು ಬಂದ್ರು ನಮ್ಮ ಗೆಳೆಯರು ಹಾಕೊಂಡು ಹೋದ್ರು. ಈ ಉದಾಹರಣೆಗೆ ಈಗ ನಮ್ದು ಸಾಕಷ್ಟು ಜನ ಹೆಸರು ಹೇಳ್ಬೋದು. ಈಗ ನಮ್ಮ ಮಹೇಶ್ವರ ಸ್ವಾಮಿನ ಹೇಳ್ಬೋದು. ಅವನು ಸಣ್ಣ ವಯಸ್ಸಿತ್ತು, ಅವ್ನು ಹೈಸ್ಕೂಲ್ ಓದ್ತಿದ್ದ. ಆ ಸಮಯಕ್ಕೆ ನಮಗೆ ಅಟ್ಯಾಚ್ ಆದ, ನಮ್ಮ ವಿಚಾರಕ್ಕೆ ಅಟ್ಯಾಚ್ ಆದ, ನಮ್ಮ ಜೊತೆಲಿ ಇಟ್ಕೊಂಡು ಇವತ್ತಿನ ತನಕ ನಮ್ಮ ಜೊತೆಲಿ ಅದಾರ. ಈಗ ನಮ್ದ ಚಂದ್ರಶೇಖರ್ ಗಾದಾ ಅಂತ ಹೇಳಿದ್ದಾರೆ ಇನ್ನೊಬ್ರು. ಅವ್ರು ನಾನು ಶಾಖೆ ನಡೆಸುವಾಗ ನನ್ನ ಶಾಖೆಯಲ್ಲಿ ಬರ್ತಿದ್ರು. ಅವರು ಓಲ್ಡ್ ಸಿಟಿಯಲ್ಲಿ ಜೂನಿಯರ್ ಹೈಸ್ಕೂಲ್ ನಲ್ಲಿ ಶಾಖೆ ನಡೆಸಬೇಕಾದ್ರೆ ನನ್ನ ಶಾಖೆಗೆ ಬರ್ತಿದ್ರು. ಸುಮಾರು ಒಂದೀಗ 25-30 ವರ್ಷದಿಂದ ನನ್ನ ಜೊತೆಲಿ ಇದ್ದಾರೆ.
ಈ ನಮ್ಮ ಬಂಡೆಪ್ಪವರು ಹಂಗೆ ಇದ್ದಾರೆ, ನಮ್ಮ ಫತೇಪುರ ಬಂಡೆಪ್ಪವರು ಕೂಡ. ಇಂಥ ಸಾಕಷ್ಟು ಹೆಸರುಗಳನ್ನ ನಾವು ಹೇಳ್ಬೋದು ಅಂತ. ಅಂದ್ರೆ ವಿಶೇಷವಾಗಿ ಏನಂತ ಹೇಳಿದ್ರೆ, ನನ್ನ ಜೊತೆಲಿ ಯಾರು ಸೇರ್ಕೊಂಡ್ರಲ್ಲ, ಒಂದು ಸಾವಿರಾರು ಜನ ನಾನು ಹೇಳ್ಬೋದು, ಸಾವಿರಾರು ಜನ ನಾವು ಹೇಳ್ಬೋದು, ಏನೋ ಕೆಲಸ ಕಾರಣಕ್ಕೋಸ್ಕರ ನನ್ನಿಂದ ದೂರ ಆಗಿರ್ಬೋದು, ಆದ್ರೆ ನಮ್ಮೇಲಿರುವಂತ ಪ್ರೀತಿ ವಿಶ್ವಾಸ ಮಾತ್ರ ಕಮ್ಮಿ ಆಗಿಲ್ಲ. ಮತ್ತೆ ಯಾರು ನನ್ನ ಜೊತೆಯಲ್ಲಿ ಉಳ್ಕೊಳ್ಬೇಕು ಅವ್ರು ಉಳ್ಕೊಂಡಿದ್ದಾರೆ, ಇವತ್ತಿನ ತನಕ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ಗೊತ್ತಿದೆ ಅವರಿಗೆ, ಇವರು ಫೇರ್ ಇದ್ದಾರೆ, ಇವರು ಕ್ಲೀನ್ ಇದ್ದಾರೆ, ಇವರು ವೈಟ್ ಇದ್ದಾರೆ, ಅದಕ್ಕೋಸ್ಕರ ನನ್ನ ಜೊತೆಲಿ ಇದ್ದಾರೆ. ಅಂತಹ ನೋಡಿ, ಅಂತ ಗೆಳೆಯ, ಅಂತಹ ಒಂದು ಸಹಪಾಠಿಗಳು, ಜೊತೆಗಾರರು ಗಳಿಸ್ಬೇಕಂದ್ರೂ ಅದು ಪುಣ್ಯ ಆಗಿರ್ಬೇಕು ಅಂತ. ಸಿಗಲ್ಲ. ಇವತ್ತೆಲ್ಲ ಸ್ವಾರ್ಥ ಸಮಾಜದ ಒಳಗ ಒಳ್ಳೆತನವನ್ನ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ನಿಸ್ವಾರ್ಥವಾಗಿ ಬೆಳ್ಕೊಂಡು ಬರ್ತಾರಪ್ಪ ಅಂತ, ನಿಸ್ವಾರ್ಥವಾಗಿ ಬರ್ತಾರಂತ ಹೇಳಿದ್ರೆ ಅದನ್ನು ಪುಣ್ಯ ಅಂತ. ಸರ್, ಮುಂದಿನ ಪ್ರಶ್ನೆ ಏನಂತಂದ್ರೆ, ಈಗ ಬಹಳಷ್ಟು ನಮ್ಮ ಇಂಡಿಯಾದಲ್ಲಿ ಪಾಲಿಟಿಕ್ಸ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡ್ತಾರೆ ಸರ್. ಅಂದ್ರೆ ದುಡ್ಡು ತಿನ್ನೋದು ಅಥವಾ ಈ ತರ ಇಲ್ಲಿಗಲ್ ಕೆಲಸ ಮಾಡೋದು, ಅದ್ರ ಹಿಂದೆ ಎಲ್ಲ ಪಾಲಿಟಿಕ್ಸ್ ಸಪೋರ್ಟ್ ಇರುತ್ತೆ ಅಂತಂತಾರೆ. ಸೊ ಅದ್ರ ಬಗ್ಗೆ ಏನಂತ ನಿಮ್ಮ ವಿಚಾರ ಸರ್? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ರಾಜಕೀಯ ಡೆಮೋಕ್ರೆಟಿಕ್ ಕಂಟ್ರಿ ಒಳಗೆ, ಒಂದು ಪ್ರಜಾತಾಂತ್ರಿಕ ದೇಶದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನ ಕೊಟ್ಟಿದಾರಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರಸಿ ಇರೋದು ನಮ್ಮ ದೇಶ, ಭಾರತ ಡೆಮೋಕ್ರಸಿ ನಮ್ಮದು. ಮತ್ತೆ ರಾಜಕಾರಣದಿಂದ ಯಾರೂ ಕೂಡ ಬಿಟ್ಟಿರ್ಲಿಕ್ಕೆ ಆಗುದೇ ಇಲ್ಲ. ಡೆಮೋಕ್ರಸಿ ಇದ್ಮೇಲೆ ಅಲ್ಲಿ ರಾಜಕೀಯ ಇರೋದೇ, ರಾಜಕಾರಣ ಇರೋದೇ. ಈಗ ನನ್ನ ಪ್ರಕಾರ ರಾಜಕಾರಣಿ ಯಾವತ್ತೂ ಕೂಡ ನಾಯಕಾಂತಿ ಇರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಹೇಗೆ? ರಾಜಕಾರಣಿ ಯಾವತ್ತೂ ಕೂಡ ಸೇವಕ ಇರ್ಬೋದು. ರಾಜಕಾರಣಿ ಯಾವತ್ತೂ ಕೂಡ ಜನರ ಕಷ್ಟವನ್ನ ಸ್ವೀಕಾರ ಮಾಡಿ ಅವರ ಕಷ್ಟಕ್ಕೋಸ್ಕರ ಕೆಲಸವನ್ನ ಮಾಡುವಂತದ್ದು ರಾಜಕಾರಣಿ ಆಗ್ಬೇಕು. ಇವತ್ತು ನಾವು ನೋಡ್ತೀವಿ, ಸಾಕಷ್ಟು ರಾಜಕಾರಣಿಗಳು ಭ್ರಷ್ಟಾಚಾರ ಒಳಗೆ ಇರ್ತಾರೆ, ಬಹಳಷ್ಟು ಇನ್ವಾಲ್ವ್. ನೋಡಿ, ರಾಜಕಾರಣ ಉದ್ಯೋಗ ಮಾಡೋಕ್ಕೋಸ್ಕರ ಯಾರು ರಾಜಕಾರಣಕ್ಕೆ ಬರ್ತಾರಲ್ಲ, ಅವರು ಭ್ರಷ್ಟಾಚಾರದಲ್ಲಿ ಹೋಗ್ತಾರೆ. ಏನು, ಯಾರು ಜನರ ಸೇವೆಯನ್ನ ಮಾಡಬೇಕು, ಮತ್ತೆ ಜನರ ಸೇವೆಯ ಮುಖಾಂತರ ರಾಷ್ಟ್ರದ ಸೇವೆಯನ್ನ ಮಾಡ್ಬೇಕಂತೇಳಿ ಕಲ್ಪನೆ ಇಟ್ಕೊಂಡು ಯಾರು ಬರ್ತಾರಲ್ಲ, ಅವರು ಜನಸೇವಕರಾಗಿ ರಾಜಕಾರಣಿಯಾಗಿ ಮುಂದೆ ಬೆಳೀತಾರೆ. ಇವತ್ತು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಹೇಳ್ಬೋದಾ? ಇವರು ಒಂದು ಸಣ್ಣ ಡ್ರಾಟ್ ಅನ್ನ ಹಾಕ್ಲಿಕ್ಕೆ ಆಗ್ಬೋದಾ? ಅಂದ್ರೆ ರಾಜಕಾರಣಕ್ಕೆ ಬರುವಂತ ವ್ಯಕ್ತಿ ಮೇಲೆ ಡಿಪೆಂಡ್ ಇರ್ತದೆ, ಅವನು ಯಾವ ಮಾನಸಿಕತೆಯಿಂದ ರಾಜಕಾರಣ ಒಳಗೆ ಎಂಟ್ರಿ ಮಾಡಿದಾನೆ. ಇವತ್ತು ಈಶ್ವರ್ ಸಿಂಗ್ ಧೈರ್ಯವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ₹1 ಕರಪ್ಷನ್ ಚಾರ್ಜಸ್ ನನ್ನ ಮೇಲೆ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ನಾನು ರಾಜಕಾರಣ ಬಿಟ್ಕೊಡ್ತೀನಿ ಅಂತೇಳಿ ನಾವು ಧೈರ್ಯವಾಗಿ ಹೇಳ್ತೀವಿ. ಯಾಕೆ ಇದನ್ನ ಹೇಳ್ತೀವಿ ನಾವು? ಯಾಕಂದ್ರೆ ನಮ್ಮ ಯಾವುದೋ ಒಂದು ಆಶೆನ ಇಟ್ಕೊಂಡು, ಯಾವುದೋ ಒಂದು ಇದನ್ನ ಇಟ್ಕೊಂಡು ನಾವು ರಾಜಕಾರಣಕ್ಕೆ ಬಂದವರಲ್ಲ. ನಾವು ಸಮಾಜದ ಸಂಘಟನೆನ ಮಾಡಿಕೊಂಡು ಅನಾಯಾಸವಾಗಿ ಬಂದಿರುವಂತ ರಾಜಕಾರಣಕ್ಕೆ ನಾವು ಬಂದೀವಿ. ಮತ್ತೆ ರಾಜಕಾರಣದಲ್ಲಿ ಕೂಡ ಅನೇಕ ಜನ ಹೇಳ್ತಿದ್ರು, ನೀವು ಜನನಾಯಕ ಅಂತ ಕರಿಬೇಕು, ನಿಮ್ ಸಂಕೇತ ಮಾಡಿ ಜನನಾಯಕ ಅಂತ ಸಂಘಟನೆ ಮಾಡಬೇಕು, ಯುವ ನಾಯಕ ಅಂತ ಮಾಡಬೇಕು. ನಾನಂದ್ರೆ ರಾಜಕಾರಣ ಒಳಗೆ ನಾಯಕ ಯಾರಾಗ್ತಾರೆ? ರಾಜಕಾರಣ ಒಳಗೆ ಸೇವಕ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ನನ್ನ ಗ್ರೂಪ್ಗಳಲ್ಲಿ ನಾನು ಹೇಳ್ತೀನಿ, ನಾನು ಯಾವತ್ತೂ ಕೂಡ ನಾಯಕ ಅಂತ ಇಲ್ಲ, ನಾನು ಸೇವಕ. ಅದಕ್ಕೆ ಇವತ್ತು ನಾನು 24x7 ಕೆಲಸ ಮಾಡ್ತೀನಲ್ಲ. ನೋಡಿ, ನಾನು ಕಳೆದ ವಿಧಾನಸಭೆ 1924 ಲಾಸ್ಟ್ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಚುನಾವಣೆಗೆ ನಿಂತೆ. ಬಹುಶಃ ನನಗೆ ಕೊನೆ ಲಿಸ್ಟ್ ನಲ್ಲಿ ನನಗೂ ಗೊತ್ತಿರ್ಲಿಲ್ಲ ಟಿಕೆಟ್ ಆಗ್ತದಪ್ಪ ಅಂತ ಹೇಳಿ. ನಮ್ಮ ಪಾರ್ಟಿ ಒಳಗೆ ಹೀಗೆ ಯಾವ ಕಾರ್ಯಕರ್ತ ಯಾವಾಗ ಏನ್ ಕೊಡ್ತಾರೋ ಗೊತ್ತಾಗೋದಿಲ್ಲ ಅಂತ. ನಾನು ವಿಭಾಗದ ಜವಾಬ್ದಾರಿ ಇತ್ತು, ನಾನು 4 ಜಿಲ್ಲೆ ಪ್ರವಾಸನ ಮಾಡ್ತಾ ಇದ್ದೆ. ಪಾರ್ಟಿ ಹೇಳ್ತು, ಹೋಗಪ್ಪ ನಿನ್ ಚುನಾವಣೆಗೆ ನಿಂತ್ಕೊಂಡು ಬಿಡು ಅಂತ ಹೇಳ್ತು. ಆವಾಗ ಹೇಳ್ಬೇಕಾದ್ರೆ ಲಾಸ್ಟ್ ಲಿಸ್ಟಿಗೆ ನನಗಿರುವಂತದ್ದು ಕೇವಲ 25 ದಿನ ಮಾತ್ರ. 25 ದಿನದೊಳಗೆ ನಾವು ಎಷ್ಟು ಜನರ ಸಂಪರ್ಕಕ್ಕೆ ಹೋಗ್ಬೇಕು ಅಷ್ಟು ಜನರ ಸಂಪರ್ಕಕ್ಕೆ ಹೋಗಿದ್ವಿ. ಜನರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದ್ವಿ. ಜನರಿಗೆ ಹೇಳಿದ್ವಿ, ನೋಡಿ ನಿಮ್ಮೊಬ್ಬ MLA ಹೇಗಿರ್ತಾನೆ ಅಂತೇಳಿ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಬಡವರ ಸಮಸ್ಯೆ ಹೆಂಗ್ ಎದುರಿಸ್ತಾನೆ, ಅಸೆಂಬ್ಲಿ ಒಳಗೆ ಹೇಗೆ ಫೈಟ್ ಮಾಡ್ತಾನೆ ನಾವು ಮಾಡಿ ತೋರಿಸ್ತೀವಿ. ಮತ್ತೆ ನಾನು ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಬೇರೆ ರಾಜಕಾರಣಿ ಬಗ್ಗೆ ನಾನು ಅವ್ರು ಸಿಗ್ತಾರ ಸಿಗಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನನಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ನಾನು 24x7 ನಿಮ್ ಸೇವೆಗೋಸ್ಕರ ಇರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ ಅವತ್ತು.
ಅವತ್ತು ಕೊಟ್ಟಿದ್ದೇನೆ, ಇವತ್ತಿಗೂ ನಾನು 24/7 ನಾನು ಅದರ ಮೇಲೆ ನಡೀತಾ ಇದ್ದೇನೆ. ಇವತ್ತು ನಾನು ಸೋತೆ, 25 ದಿನ ಒಳಗೆ ಎಷ್ಟು ಪ್ರಯತ್ನ ಮಾಡ್ಬೇಕು. ನಮ್ಮಿಂದಾನೇ ಒಬ್ಬ ಪಾರ್ಟಿ ಪಕ್ಷದ್ರೋಹ ಮಾಡಿ ಹೊರಗಡೆ ಹೋಗಿ ಬೇರೆ ಕಡೆಯಿಂದ ನಿಂತು ನಮಗೆ ಸೋಲ್ಸುವಂತ ಪರಿಸ್ಥಿತಿ ಮಾಡಿದ್ರು. ಅವನು ಸೋತ, ನಮಗೂ ಸೋಲ್ಸುವಂಥದ್ದು ಮಾಡ್ದ ಏನು. ಆದ್ರೂ ಕೂಡ ನಾವು ಎಲೆಕ್ಷನ್ ಗೆಲ್ಲೇಬೇಕು, ಎಲೆಕ್ಷನ್ ಮೋಟಿವ್ ಇಟ್ಕೊಂಡು ನಾವು ಇದ್ರೆ ಸೋತಾಗ ಮನೆಯಾಗ ಕುಡ್ಬೋದಾಗಿತ್ತಲ್ಲ. ಹೌದು. ಅಂದ್ರೆ 25 ದಿನ ಒಳಗೆ ಎಷ್ಟು ಪ್ರಯತ್ನ ಮಾಡಬೇಕು, ಜನರಿಗೆ ಎಷ್ಟು ವಿಶ್ವಾಸ ತುಂಬಬೇಕು ಅಷ್ಟು ವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ನಾನು ಮಾಡಿದೆ. ಜನರಿಗೆ ನನಗೆ ಅಂದ್ರೆ ಸಮಯ ಇನ್ನ ಸಿಕ್ತಿತ್ತಪ್ಪ ಅಂತ ಹೇಳಿದ್ರೆ ಜನರಿಗೆ ಕೊನೆಗೆ ಅರ್ಥ ಆಗ್ತಾ ಇತ್ತು, ಈಶ್ವರ್ ಸಿಂಗ್ ಇಸ್ ದ ಗುಡ್ ಪರ್ಸನ್, ಅಂದ್ರೆ ಇವನು ಒಳ್ಳೆಯವನು ಅಂತ ಹೇಳಿ ತಳಮಟ್ಟಕ್ಕೆಲ್ಲರಿಗೆ ಗೊತ್ತಾಗ್ತಾ ಇತ್ತು. ಅಷ್ಟೊಳಗೆ ಚುನಾವಣೆ ಆಯ್ತು. ಸೊ ನಿಮ್ಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ, ಏನ್ ಬೇರೆ ಪಕ್ಷದವ್ರಿಗೆ ಸಿಕ್ಕಿತ್ತು ಅಷ್ಟೊಂದು ನಿಮಗೆ ಟೈಮ್ ಸಿಕ್ಕಿಲ್ಲ ಸರ್ ಆ ಒಂದು ನಿಮ್ದು ಚುನಾವಣೆಗೆ. ಅದು ಆಯ್ತು. ಇನ್ನೊಂದು ಪಾರ್ಟಿ ಒಳಗೆ ಇದ್ಕೊಂಡು ಪಾರ್ಟಿದೆಲ್ಲ ಲಾಭ ತಗೊಂಡು ಕೆಲವರು ಪಾರ್ಟಿ ಬಿಟ್ಟು ಹೋಗ್ತಾರಲ್ಲ, ಅದಕ್ಕೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅವರು ರಾಜಕೀಯ ಹಾಳು ಮಾಡ್ಕೋತಾರೆ, ನಮ್ದು ರಾಜಕೀಯ ಹಾಳು ಮಾಡ್ತಾರೆ ಅಂತ. ನೋಡ್ರಿ, ನಮ್ದು ಅವ್ರದ್ದು ಹಾಳಾಗೋದಿಲ್ಲ, ಹಾಳಾಗುತ್ತೆ ಜನರದ್ದು. ಹೌದೌದು. ಸೊ ಇಲ್ಲಿ ಒಂದು ಪಾಲಿಟಿಕ್ಸ್ ನಡ್ಬರ್ಕೆ ಅಂದ್ರೆ ಯಾವುದೇ ಪಕ್ಷವಾಗಿರ್ಲಿ ಸರ್, ಅದು XYZ ಪಕ್ಷ, ಸೊ ಅವ್ರ ನಡು ಜಗಳ ಇದ್ರೆ ಅಲ್ಲಿ ಲಾಸ್ ಆಗೋದು ಪಾಲಿಟಿಕ್ಸ್ಗೆ ಅಥವಾ ಜನರಿಗೆ ಲಾಸ್ ಆಗ್ತದೆ. ಜನರಿಗೆ ಲಾಸ್ ಆಗ್ತದೆ. ಯಾಕಂದ್ರೆ ನೋಡಿ, 5 ವರ್ಷಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಅವ್ರು ಆಯ್ಕೆ ಮಾಡಬೇಕು. ಹೌದು. ಆ ವ್ಯಕ್ತಿ ಸರಳವಾಗಿ ಜನರಿಗೆ ಸಿಗುವಂತವ್ರು ಇರ್ಬೇಕು, ಅವ್ರ ಸಮಸ್ಯೆಯನ್ನ ಕೇಳುವಂತವ್ರು ಇರ್ಬೇಕು, ಆ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ವ್ಯಕ್ತಿ ಇರಬೇಕು, ಮತ್ತು ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ವ್ಯಕ್ತಿತ್ವ ಅವ್ರದ್ದು ಇರಬೇಕು. ಮತ್ತು ಈ ಸಮಸ್ಯೆಗಳನ್ನ ತಕೊಂಡು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕೆಲಸವನ್ನ ಮಾಡುವಂತ ವ್ಯಕ್ತಿತ್ವ ಇರಬೇಕು. ಮತ್ತು ಯಾವ ಕ್ಷೇತ್ರದಲ್ಲಿ ಆ ವ್ಯಕ್ತಿ ಗೆಲ್ತಾನೆ ಆ ಕ್ಷೇತ್ರದ ವಿಷಯವನ್ನ ಅಸೆಂಬ್ಲಿಯಲ್ಲಿ ಗಟ್ಟಿ ಧ್ವನಿ ಒಳಗೆ ಇಡುವಂತ ಒಂದು ವ್ಯಕ್ತಿ ಆಗಿರ್ಬೇಕು. ಅವಾಗ ಮಾತ್ರ ಜನರದ್ದು ಒಳ್ಳೇದಾಗ್ತದೆ. ಈಗ ಬಹಳಷ್ಟು ಪೊಲಿಟಿಕಲ್ ಫೀಲ್ಡ್ ಅಂತ ಬಂದ್ರೆ ಈಗ ಒಬ್ಬ ಪಾಲಿಟಿಕ್ಸ್ ಇದ್ದಾರೆ, ಎಕ್ಸಾಂಪಲ್ ಈಶ್ವರ್ ಸಿಂಗ್ ಠಾಕೂರ್. ಸೊ ಈಸ್ ಎ ಒನ್ ಆಫ್ ಎಲ್ಲರ ಮನಸ್ಸ ಗೆದ್ದಿರುವ ಒಬ್ಬ ಪಾಲಿಟಿಕ್ಸ್. ಸೊ ಬಹಳಷ್ಟು ಜನ ಈ ತರ ಅಂತಾರೆ, ಅಂದ್ರೆ ಯಾವುದೇ ಒಂದು ಪಾಲಿಟಿಕ್ಸ್ ಆಗಲಿ ಸರ್, ಅದು ನೀವೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ. ಸೊ ಸ್ವಲ್ಪ ಜನ ಏನಂತಾರೆ ಅಂತಂದ್ರೆ ಅವ್ರ ಮಕ್ಕಳನ್ನ ಅವರು ಸೇಫ್ ಆಗಿರ್ತಾರೆ, ಬೇರೆ ಮಕ್ಕಳನ್ನ ಅವರು ರೋಡಲ್ಲಿ ತಂದು ಅವ್ರನ್ನ ಸ್ಟ್ರೈಕ್ ಮಾಡಕ್ ಹಚ್ತಾರೆ ಅಥವಾ ಏನೋ ಒಂದು XYZ ಈ ತರ ವರ್ಕ್ ಮಾಡಕ್ ಹಚ್ತಾರೆ. ಸೊ ಇಫ್ ಇನ್ ಕೇಸ್ ಈಶ್ವರ್ ಸಿಂಗ್ ಠಾಕೂರ್ ಅವರ ಮಗ ಪಾಲಿಟಿಕಲ್ ಫೀಲ್ಡ್ ಅಲ್ಲಿ ಬರ್ಬೇಕಂತಂದ್ರೆ ನೀವು ಬರ್ಲಕ್ ಕೊಡ್ತೀರಾ ಇಲ್ವಾ? ಅವನ ಇಚ್ಛೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಯಾವ ಇದರಲ್ಲಿ ಕೆಲಸ ಮಾಡಬೇಕು, ಅವನ ಇಚ್ಛೆ ಪ್ರಕಾರ ಅವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಕಡೆ ಒತ್ತಡ ಇರುವುದಿಲ್ಲ ಅಂತ. ಈಗ ನನಗೆ ನನ್ನ ಮನೆಯಲ್ಲಿ ಒತ್ತಡ ಇರಲಿಲ್ಲ, ನೀನು ಇದನ್ನ ಮಾಡಬೇಡ ಅಂತೇಳಿ ನಮ್ಮ ತಂದೆಯವರು ಕೂಡ ನನಗೆ ಹೇಳಿಲ್ಲ, ನಾನು ಕೂಡ ನನ್ನ ಮಗನಿಗೆ ಹೇಳುವುದಿಲ್ಲ. ಮತ್ತೆ ಯಾವುದೂ ಕೂಡ ನನ್ನ ಹೆಸರಿನಿಂದ ಅವನಿಗೆ ಸಿಗಬೇಕು ಅದನ್ನು ನನಗಿಲ್ಲ. ಸೊ ಅವನ ವ್ಯಕ್ತಿತ್ವ ತಾನು ಬೆಳೆಸ್ಕೊಳ್ಬೇಕು. ಏನು ವ್ಯಕ್ತಿತ್ವ ಬೆಳೆಸ್ಕೊಂಡು ತನ್ನ ಶಕ್ತಿಯ ಮೇಲೆ ತನ್ನ ಕೆಲಸದ ಮೇಲೆ ತಾನಾಗಿ ಬರಬೇಕು. ನನ್ನ ಹೆಸರಿಂದ ಬರಂಗಿಲ್ಲ. ಏನು ಮತ್ತೆ ನಾನು ಮುಕ್ತವಾಗಿ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ, ನೀನು ಅಭ್ಯಾಸ ಮಾಡ್ಕೋ, ನಿನಗೆ ಏನು ಒಳ್ಳೇದಾಗ ಅನಿಸ್ತದೆ ಅದನ್ನ ಮಾಡು ಅಂತೇಳಿ. ಮಕ್ಕಳಿಗೂ, ನನ್ನ 2 ಮಕ್ಕಳಿಗೆ, ಮಗಳು ಇಬ್ಬರಿದ್ದಾರೆ, ಇಬ್ಬರಿಗೂ ಅವ್ರ ಸ್ವತಂತ್ರ ಇಚ್ಛೆ. ಸೊ ಸರ್, ನಿಮಗನ್ಸುತ್ತೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ನೆಪೋಟಿಸಮ್ ಅಂತ ಏನಾದ್ರು ಇರುತ್ತಾ? ಅಂದ್ರೆ ನೆಪೋಟಿಸಮ್ ಅಂತಂದ್ರೆ ಈಗ ನನ್ನ ಮಗನಿಗೆ ನಾನು ಅಪರ್ಚುನಿಟಿ ಕೊಡ್ಬೋದು, ನನ್ನ ಜಾಗದಲ್ಲಿ ಅವನ್ನ ನಿಂದ್ರಿಸು, ನಾನು ಅವನ್ನ ಗೆಲ್ಲಿಸ್ಬೋದು, ಈ ತರ ಒಂದು ನೆಪೋಟಿಸಮ್ ಈಗ ಫಿಲ್ಮ್ ಅಲ್ಲಿ ನಡೆಯುತ್ತೆ. ನೆಪೋಟಿಸಮ್ ಅಂತಂದ್ರೆ ಅಂದ್ರೆ ಒಬ್ಬ ಹೀರೋ ಇರ್ತಾನೆ, ಅವನ ಮಗನಿಗೆ ಅವನ್ ತಂದು ಹೀರೋ ಮಾಡ್ತಾನೆ, ಈ ತರ. ಯಾಕಂದ್ರೆ ನನ್ನ ಅನ್ಸೋ ಮಟ್ಟಿಗೆ ಪಾಲಿಟಿಕ್ಸ್ ಅಲ್ಲಿ ನೆಪೋಟಿಸಮ್ ಇರೋದಿಲ್ಲ. ಯಾಕಂದ್ರೆ ಈಗ ನಾವು ನಮ್ಮ ಮಗನಿಗೆ ಅಥವಾ ನನ್ನ ಮಗಳಿಗೆ ತಂದು ನಾವು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ನಿಂತ್ರೆ ಅವರನ್ನ ಜನರು ಗೆಲ್ಲಿಸ್ತಾರೆ, ನಾವು ಗೆಲ್ಸೋದಿಲ್ಲ. ಎಲ್ಲಿವರೆಗೂ ಜನರು ಗೆಲ್ಸಲ್ವಾ ಅಲ್ಲಿವರೆಗೂ ಯಾರು ಒಂದು ಕ್ಯಾಂಡಿಡೇಟ್ ಗೆದ್ದೋದಿಲ್ಲ. ಸೊ ನಿಮಗ ಅನ್ಸುತ್ತಾ ನೆಪೋಟಿಸಮ್ ಪೊಲಿಟಿಕಲ್? ನನಗೆ ಅನಿಸ್ತದೆ ಪರಿವಾರವಾದ ಸಹಜವಾಗಿ ಇದ್ದೇ ಇರ್ತದೆ. ಆದರೆ ನಾನು ಹೇಳೋದು, ಯಾರದೇ ಮಕ್ಕಳಿರ್ಲಿ ಅವರು ಸ್ವಂತ ಶಕ್ತಿಯ ಆಧಾರ ಮೇಲೆ ಅವ್ರು ಬರಬೇಕು, ಅವ್ರ ಸ್ವಂತ ಕೆಲಸದ ಆಧಾರ ಮೇಲೆ ಅವ್ರು ಬರಬೇಕು ಅಂತೇಳಿ ನನಗನ್ನಿಸ್ತದೆ. ಏನೋ ತಂದೆಯವರ ಹೆಸರಿನ ಲಾಭವನ್ನ ಪಡ್ಕೊಂಡು ಯಾರು ಬರ್ತಾರಲ್ಲ,
ಅದರಿಂದ ಏನು ದೊಡ್ಡ ಕೆಲಸ ಆಗ್ತದೆ, ಸಮಾಜದ ದೇಶದ ಕೆಲಸ ಆಗ್ತದೆ ಅಂತೇಳಿ ನಮ್ಗೇನು ಅನ್ಸಲ್ಲ. ಯಾಕಂದ್ರೆ ರಾಜಕಾರಣಿ ಮಗ ರಾಜಕಾರಣಿ ಆಗ್ಬಾರ್ದು ಅಂತ ಹಾಗೇನಿಲ್ಲ. ಹಾ ಅದೇ ಹಾಗೇನಿಲ್ಲ. ರಾಜಕಾರಣಿ ಮಗ ರಾಜಕಾರಣಿ ಫೀಲ್ಡ್ ಅಲ್ಲಿ ನೋಡಿ, ಅವನಿಗೆ ಸ್ವತಃ ಒಂದು ಯೋಗ್ಯತೆ ಇದೆ, ಸ್ವತಃ ಕೆಲಸ ಮಾಡ್ಬೋದು ಅಂತ ಹೇಳಿ ಅವನ ಕಡೆ ಇದ್ರೆ ಅವ್ನು ರಾಜಕಾರಣಕ್ಕೆ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಆದ್ರೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಸ್ವಂತ ಬಲದ ಮೇಲೆ ಬಂದ್ರೆ ಅದು ಅವನಿಗೂ ಒಳ್ಳೇದಾಗ್ತದೆ, ಮತ್ತೆ ಮಾಡುವಂತ ಕೆಲ್ಸಕ್ಕೂ ಒಳ್ಳೇದಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ ಅಂತ. ಸರ್, ನಿಮಗೆ ಯಾವಾಗ ಅನಿಸ್ತು ನಾನೊಂದು ಬೆಸ್ಟ್ ಪಾತ್ ನ ಚಾಯ್ಸ್ ಮಾಡಿದ್ದೀನಿ ಅಂತ? ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಬಂದ್ರೆ ನಿಮಗೆ ಅನ್ಸುತ್ತಾ ನಾನು ಬೆಸ್ಟ್ ಚಾಯ್ಸ್ ಮಾಡಿದೆ? ಯಾಕಂದ್ರೆ ಇಲ್ಲಿ ನಾನು ಮೊದಲು ನೀವೇನು ಜನರಿಗೋಸ್ಕರ ಕೆಲಸ ಮಾಡ್ತಿದ್ರಿ, ಸೊ ಈಗ ನಿಮಗೆ ದೇವ್ರು ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಜನರಿಗೆ ನೀವು ಸೇವೆ ಮಾಡ್ಬೇಕಂತ ನಿಮಗೆ ಅನಿಸುತ್ತಾ? ನೋಡಿ, ನನಗೆ ಬೆಸ್ಟ್ ಅನ್ಸೋದು ಸೋತ ಮೇಲೆ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ನೋಡಿ, ಗೆದ್ರೆ ಬಹುತೇಕ ಅಧಿಕಾರ ತಲೆಗೆ ಇರುವಂತದ್ದು ಇರ್ಬೋದಾಗಿತ್ತು. ಆದ್ರೆ ಚುನಾವಣೆ ಸೋತ ನಂತರ ನನಗೆ ವಾಸ್ತವಿಕವಾಗಿ ಜನರ ಸೇವೆ ಮಾಡುವಂತ, ಜನರ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ಅವತ್ತು ನಾನು ಚುನಾವಣೆ ಟೈಮಿನೊಳಗೆ ಒಂದು ಮಾತನ್ನ ಹೇಳಿದ್ದೆ, ಗೆದ್ದವರು ನಿಮ್ಗೆ ಸಿಗಲ್ಲ, ಸೋತವ್ರು ನಿಮ್ಗೆ ಸಿಗಲ್ಲ, ಆದ್ರೆ ನಿಮ್ ಈಶ್ವರ್ ಸಿಂಗ್ ಮಾತ್ರ ಗೆದ್ರು ಸೋತರು ನಿಮ್ಗೆ ಸಿಗ್ತಾನೆ ಅಂತ ಮಾತನ್ನ ಹೇಳಿದ್ದೆ. ಇವತ್ತು ಆ ಮಾತಿನ ಪ್ರಕಾರ ನಾನು ನಡ್ಕೊಳ್ತಾ ಇದ್ದೇನೆ. ನಾನು ಅವತ್ತು ಹೇಳಿದೆ 24x7 ನಿಮ್ಮ ಈಶ್ವರ್ ಸಿಂಗ್ ಮೊಬೈಲ್ ಬಂದಿರುವುದಿಲ್ಲ ಅಂತ ಹೇಳಿದ್ದೆ. ಮತ್ತೆ ಚುನಾವಣೆ ಮುಗ್ದ ನಂತರ ನಾನು ಮನೆಯಲ್ಲಿ ಕೂಡ್ಲಿಲ್ಲ ಅಂತೆ. ನನಗೆ ಗೊತ್ತಿತ್ತು ಚುನಾವಣೆಗೆ ಇಬ್ರು ಹಿಂದೂಗಳು ನಿಂತಾಗ ನಾವು ಗೆಲ್ಲೋದು ಕಷ್ಟ ಅಂತೇಳಿ ನಮ್ಗೆ ಗೊತ್ತಿತ್ತು. ಆದ್ರೂ ಚುನಾವಣೆ ಸರಿಯಾಗಿ ಮಾಡಬೇಕಾಗಿತ್ತು. ನಮ್ಮ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು, ಸರಿಯಾದಂತ ಚುನಾವಣೆನ ನಾವು ಮಾಡಿದ್ದೇವೆ. ಆದ್ರೆ ಸೋತ ನಂತರ ನಾವು ಬಹಳಷ್ಟು ಕಲ್ತಿದ್ದೀವಿ ಅಂತ. ಅಂದ್ರೆ ಬಡವರ ಸಮಸ್ಯೆಗಳು ಏನು ಅಂತ ಹೇಳಿ ನೇರವಾಗಿ ಅವ್ರ ಜೊತೆಲಿ ಕೂತ್ಕೊಂಡು ನಾವೇನು ಮಾತಾಡ್ತೀವಲ್ಲ, ಬಡತನವನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈಗ ಅಲೆಮಾರಿ ಜನಾಂಗಗಳು ಅದಾವ. ಅಲೆಮಾರಿ ಜನಾಂಗಗಳದ್ದು ಗುಡಿಸಿ ಒಳಗೆ ಇರ್ತಾರೆ. ಅಲ್ಲಿ ಮಳೆಗಾಲ ಮತ್ತು ಚಳಿಗಾಲ ಬಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಇವತ್ತು ನಾನು ಆ ಜಾಗದಲ್ಲಿ ಹೋಗಿ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅವರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಏನ್ ಮಾಡ್ತಾ ಇದ್ದೀವಲ್ಲ. ಅದೇ ರೀತಿ ನಮ್ಮ ಇಲ್ಲಿ ರಾಜಗೊಂಡಂತ ST ಸಮಾಜದ ಕೆಲವೊಂದು ಓಣಿಗಳಿದೆ, ಅಲ್ಲಿ ಏನು ವ್ಯವಸ್ಥೆಗಳು ಇರುವುದಿಲ್ಲ. ರಾಜಕಾರಣಿಗಳು ಆ ಜಾಗಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಅವ್ರ ಜೊತೆಲಿ ಹೋಗಿ ಕೂತ್ಕೊಂಡು ಮಾತಾಡಿ, ನಾನು ನಿಮ್ಮವ್ ಇದ್ದೀನಪ್ಪ, ನಿಮ್ಗೆ ಏನು ಸಮಸ್ಯೆ ಇದ್ರು ಕೂಡ ನಾನು ನಿಮ್ ಜೊತೆಲಿ ಇದ್ದೀನಿ ಅಂತೇಳಿ ಅವ್ರಿಗೆ ಮಾತಾಡ್ತೀನಲ್ಲ. ಬೀದರ್ ಕ್ಷೇತ್ರದ ಏನೇ ಸಮಸ್ಯೆ ಇದೆ, ಬೀದರ್ ಕ್ಷೇತ್ರ ಇಲ್ಲ, ಬೀದರ್ ಜಿಲ್ಲೆದ ಏನೇ ಸಮಸ್ಯೆಗಳು ನನ್ನ ಕಣ್ಣು ಮುಂದೆ ಬಂದಾಗ ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೇಕಂತೇಳಿ ನಾನು ಇವತ್ತು ಕಲ್ತಿದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಧೈರ್ಯವಾಗಿ ಹೇಳ್ಬೋದು, ನಾನು 2 ವರ್ಷ, ಈಗ ಚುನಾವಣೆ ಆಗಿ 2 ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಬಡವರು ಯಾರು BPL ಕಾರ್ಡ್ಗಿಂತ ಕೆಳಗಡೆ ಇದ್ದಾರೆ, BPL ಕಾರ್ಡ್ಗಿಂತ ಕೆಳಗಡೆ ಇರುವಂತ ಸುಮಾರು 100ಕ್ಕಿಂತ ಜಾಸ್ತಿ ಜನರಿಗೆ ಫ್ರೀ ಆಪರೇಷನ್ ಮಾಡಿಸಿದೀವಿ ನಾವು. ಇವತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯ ಮುಖಾಂತರ ಇವತ್ತು ಹೈದರಾಬಾದ್ ಆಗಲಿ, ಕಲಬುರಗಿ ಆಗಲಿ, ನಮ್ದು ಬೆಂಗಳೂರು ಆಗಲಿ, ಸೋಲಾಪುರ ಆಗಲಿ, ಅನೇಕ ಕಡೆಗಳಲ್ಲಿ ಅನೇಕ ಜನ ಬಡವರಿಗೆ ನಾವು ಕಳಿಸ್ಕೊಟ್ಟು ಅವ್ರು ಫ್ರೀ ಸರ್ಜರಿ ಮಾಡಿಸಿದೀವಿ. 100ಕ್ಕಿಂತ ಜಾಸ್ತಿ ಫ್ರೀ ಸರ್ಜರಿ. ಹೌದು. ಮತ್ತೆ ರೈತರ ಹೊಲಗಳು ಸುಟ್ಟಾಗ ಅವ್ರು ಹೋಗಿ ಕಣ್ಣು ಒರೆಸುವಂತ ಕೆಲಸ ಮಾಡ್ತೀವಿ, ಅವರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಕ್ಸಿಡೆಂಟ್ಗಳಾದಾಗ ಮನೆಗಳಿಗೆ ಭೇಟಿ ಕೊಡ್ತೀವಿ. ಇವತ್ತು ಆಸ್ಪತ್ರೆಗಳಲ್ಲಿ ಬಿದ್ದಾಗ ಅವರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಿಸುವಂತ ಅನೇಕ ಕೆಲವೇ ಸಮಯದಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಹೈದರಾಬಾದ್ ಹೋಗ್ತಾರೆ, ಅಲ್ಲೇ ತೀರ್ಕೊಂಡು ಬಿಡ್ತಾರೆ. ಅವ್ರ ಕಡೆ ಅವರ ಪಾರ್ಥಿವ ಶರೀರ ತರುವಂತ ದುಡ್ಡಿನ ವ್ಯವಸ್ಥೆ ಇರುವುದಿಲ್ಲ. ನಿಯಮ ಇದೆ, ಪಾರ್ಥಿವ ಶರೀರ ಹೈದರಾಬಾದಿಂದ ಇಲ್ಲಿಂದ ಆಂಬುಲೆನ್ಸ್ ಕಳಿಸಿ ತರಿಸಂಗ ಆಗೋದಿಲ್ಲ. ಆದ್ರೆ ನಮ್ಮ ಪ್ರೀತಿ ಸಂಬಂಧದ ಪರಿಣಾಮವಾಗಿ ಇಲ್ಲಿನ ಅಧಿಕಾರಿಗಳಿಗೆ ಮಾತಾಡಿಸಿ ನಾವು ಅಲ್ಲಿಂದ ಆಂಬುಲೆನ್ಸ್ ಕಳಿಸಿ ಅವರ ಪಾರ್ಥಿವ ಶರೀರವನ್ನ ಅವ್ರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ ನಾವು. ಕುಂಭಮೇಳ ನನ್ನ ವಿಧಾನಸಭಾ ಕ್ಷೇತ್ರದ 3 ಆಕ್ಸಿಡೆಂಟ್ಗಳಾದ. ಹೌದು, 3 ದೊಡ್ಡ ಆಕ್ಸಿಡೆಂಟ್ಗಳು ಕುಂಭಮೇಳ ಒಳಗೆ. ಕಾಶಿ ಒಳಗೆ ಆಕ್ಸಿಡೆಂಟ್ ಆದಾಗ ಸುಮಾರು 6 ಜನ ತೀರ್ಕೊಂಡಿದ್ರು, ಸುಮಾರು 8 ಜನಕ್ಕಿಂತ ಜಾಸ್ತಿ ಜನ ಇಂಜೂರ್ಡ್ ಆಗಿದ್ರು. ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ, ಆ 6 ಜನರ ಪಾರ್ಥಿವ ಶರೀರಗಳನ್ನ ಇವತ್ತು ನಾವು ಕೇಂದ್ರದ ನಮ್ಮ
ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಜಿ ಅವರ ಸಹಾಯವನ್ನ ಪಡ್ಕೊಂಡು UP ಸರ್ಕಾರ ಸಹಾಯವನ್ನ ಪಡ್ಕೊಂಡು ಆ ಎಲ್ಲ 6 ಜನರ ಪಾರ್ಥಿವ ಶರೀರವನ್ನ ಅವರಿಗೆ ಮನೆಗೆ ಮುಟ್ಟಿ ಇಲ್ಲಿ ಲಾಡಗೇರಿಯಲ್ಲಿ ಅವ್ರ ಮನೆ ಹೌದು ಅವರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅದರ ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಅದರ ಜೊತೆಯಲ್ಲಿ 8 ಜನ ಏನು ಇಂಜೂರ್ಡ್ ಇದ್ರು ಅವ್ರಿಗೆ ಕಾಶಿಯಿಂದ ಏರ್ಲಿಫ್ಟ್ ಮಾಡಿಸಿದ್ದೇವೆ. ಸೋತಿನ ನಾನು ಆದ್ರೂ ಕೂಡ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಇಚ್ಛಾಶಕ್ತಿ ಇದ್ದಾಗ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆಲಿ ಮಾತಾಡಿ ಕೆಲಸ ಮಾಡಿಸ್ಬೋದಲ್ಲ. DC ಅವರಿಗೆ ADC ಅವರಿಗೆ ನಾವು ಮಾತಾಡಿಸಿ ಇದನ್ನ ಮಾಡಿಸಿದೀವಿ ನಾವು. ನೋಡಿ, ನಾವು ಮಾಡ್ಲಿಕ್ಕೆ ಮನಸ್ಸು ಮಾಡಿದಾಗ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಈಗ 2ನೇ ಆಕ್ಸಿಡೆಂಟ್ ಚಿಲ್ಲರ್ಗಿದ್ದು ಜಬಲ್ಪುರ್ ಹತ್ರ ಆಕ್ಸಿಡೆಂಟ್ ಆಯ್ತು, ಅವರಿಗೂ ಕೂಡ ಸಹಕಾರ ಮಾಡಿದೀವಿ. ನಮ್ಮ ರಂಗಾರೆಡ್ಡಿ ಅಂತೇಳಿ ತೀರ್ಕೊಂಡಿದ್ರು. ಅದೇ ರೀತಿ ನಂದೇ ವಿಧಾನಸಭಾ ಕ್ಷೇತ್ರದ ಇನ್ನೊಂದು ಟೆಂಪೋ ಟ್ರ್ಯಾಕ್ಸ್ ಸುಮಾರು ಒಂದು 14-15 ಜನ ಇರುವಂತಹ ಟೆಂಪೋ ಟ್ರ್ಯಾಕ್ಸ್ ಆಕ್ಸಿಡೆಂಟ್ ಆಯ್ತು ನಾಗ್ಪುರ್ ಹತ್ರ ವಾರ್ದಾದಲ್ಲಿ ಆಕ್ಸಿಡೆಂಟ್ ಆದಾಗ ನಾನು ವಾರ್ದಾಕ್ ಹೋಗಿದ್ದೀನಿ. ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಜನರ ಬಗ್ಗೆ ನಾನು ವಹಿಸ್ಬೇಕಲ್ಲ, ನಾನು ಕಾಳಜಿ ವಹಿಸ್ಬೇಕಲ್ಲ. ನಾನು ಸ್ವತಃ ವಾರ್ದಾಕ್ ಹೋಗಿದ್ದೀನಿ. ಎಲ್ಲ ಯಾರ್ಯಾರು ಆಸ್ಪತ್ರೆ ಒಳಗೆ ಬಿದ್ದಿದ್ರು ಅವ್ರೆಲ್ಲರಿಗೂ ಹೇಳಿದ್ದೀನಿ, ನಾನು ಈಶ್ವರ್ ಸಿಂಗ್ ನಾನು ಬಂದಿದ್ದೇನೆ, ನಿಮ್ಮನ್ನ ಸುರಕ್ಷಿತವಾಗಿ ಬೀದರ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಹೇಳಿದ್ದೆ. ಅದ್ರಾಗ ಒಬ್ರು ತೀರ್ಕೊಂಡ್ರು ಆ ಆಕ್ಸಿಡೆಂಟ್ ನಲ್ಲಿ ಅದರಲ್ಲಿ ಅದನ್ನ ತೀರ್ಕೊಂಡವರಿಗೆ ಜಿಲ್ಲಾಧಿಕಾರಿಗಳ ಸಹಾಯದಿಂದ ಅವ್ರ ಸಹಕಾರದಿಂದ ಇವತ್ತು ಅವ್ರ ಪಾರ್ಥಿವ ಶರೀರವನ್ನ ನಾನು ಊರ್ದೆ ಜನವಾಡದಲ್ಲೇ ಅದನ್ನ ಪಾರ್ಥಿವ ಶರೀರವನ್ನ ತರಿಸಿ ನಾನು ಸ್ವತಃ 11 ಗಂಟೆಗೆ ರಾತ್ರಿ ಅಲ್ಲಿ ಇದ್ಕೊಂಡು ಅವ್ರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೀವಿ. ಮತ್ತ ಇಲ್ಲಿಂದ ಸುಮಾರು 6 ಆಂಬುಲೆನ್ಸ್ಗಳನ್ನ ಇಲ್ಲಿಂದ 6 ಆಂಬುಲೆನ್ಸ್ಗಳನ್ನ ವಾರ್ದಾಕ್ ಕಳಿಸ್ಕೊಟ್ಟಿವಿ. ವಾರ್ದಾದಿಂದ ಇದ್ದಂತ ಎಲ್ಲಾ ಇಂಜೂರ್ಡ್ಗಳಿಗೆ ಸುರಕ್ಷಿತವಾಗಿ ಬೀದರ್ ತಂದೀವಿ. ಎಲ್ಲರೂ ಕೂಡ ಇವತ್ತು ಸುರಕ್ಷಿತವಾಗಿದ್ದಾರೆ. ಅಂದ್ರೆ ನಾವು ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಮಾಡುವಂತದ್ದು ಏನಾಗಿದೆ ಅಲ್ಲ, ನನಗೆ ಇದನ್ನ ನಾನು ಕಲಿತಾ ಇದ್ದೀನಿ ಅಂತ ಅಂದ್ರೆ ಟ್ರೈನಿಂಗ್, ಜನರ ಸೇವೆ ಹೇಗೆ ಮಾಡ್ಬೇಕು ಅಂತೇಳಿ ನಾನು ಕಲಿತಾ ಇದ್ದೀನಿ ಅಂತ. ನಾನು ಯಾವತ್ತೂ ಮನೆಗೆ ಕೂಡುವಂತ ವ್ಯಕ್ತಿ ಅಲ್ಲ. ನಾನು ಯಾವತ್ತೂ ಮನೆಯೊಳಗೆ ಕೂಡೋದಿಲ್ಲ. ನೋಡಿ, ನಾನು ಸೋತಾಗ ಬಹಳ ಜನ ಹೇಳಿದ್ರು ಈಶ್ವರ್ ಸಿಂಗ್ 18,000 ಓಟ್ ತಗೊಂಡಿದ್ದಾನೆ, ಮನೆಯಾಗ ಕೂತ್ಕೊಂಡ್ ಬಿಡ್ತಾನೆ ಅಂತ. ಏನು, ಆದ್ರೆ ನಾನು ಮನೆಯೊಳಗೆ ಕೂತ್ಕೊಳ್ಳಿಲ್ಲ, ನಾನು ಹೊರಗಡೆ ಬಂದೆ. ಸೊ ನಿಮ್ಮ ಕೆಲಸ 18,000 ಓಟ್ ಜನ ನನಗೆ ಕೊಟ್ಟಿದ್ರು. ಅಂತ ಕೆಟ್ಟ ವಾತಾವರಣ ಇಡೀ ನನ್ನ ಎಲೆಕ್ಷನ್ ಅಲ್ಲಿ ಹೇಗೆ ವಾತಾವರಣ ಇತ್ತು ಅಂತೇಳಿ ಇಲ್ಲಿ ಇಡೀ ಜನರಿಗೆ ಗೊತ್ತಿದೆ. ಯಾವ ರೀತಿ ಕೆಡಿಸಿದ್ರು, ನನ್ನ ಬಗ್ಗೆ ಯಾವ ರೀತಿ ಅಪವಾದಗಳನ್ನ ಮಾಡಿದ್ರು, ನನ್ನ ಬಗ್ಗೆ ಯಾವ ರೀತಿ ಮಾಡಿದ್ರು, ನನ್ನ ಮೇಲೆ ನನ್ನ ತೇಜವರೇ ಮಾಡ್ಲಿಕ್ಕೆ ಏನೇನು ಪ್ರಯತ್ನಗಳನ್ನ ಮಾಡ್ಬೇಕು ಎಲ್ಲವೂ ಕೂಡ ಮಾಡಿದ್ರು. ಸೊ ಅಂದ್ರೆ ನೀವು ಎದ್ದಕ್ಕೂ ಹೆದರಿಲ್ಲ, ಬೆದರಿಲ್ಲ, ಮತ್ತೆ ಯಾವುದೇ ಈ ತರ ಒಂದು ನೆಗೆಟಿವಿಟಿನ ನೀವು ನಿಮ್ಮ ಮೇಲೆ ನೋಡಿ. ರಾಜಕಾರಣ ಒಳಗೆ ನೆಗೆಟಿವಿಟಿ ಇರ್ತದೆ. ನಾನು ಹೇಳ್ತೀನಿ, ಯಾರ ಮೇಲೆ ಆರೋಪ ಮಾಡ್ಬೇಕಂತ ಹೇಳಿದ್ರೆ ನೀವು ಬೊಟ್ಟನ್ನ ಮಾಡ್ತೀರಿ, ಬೊಟ್ಟನ್ನ ಮಾಡ್ತೀರಿ. 4 ಬೊಟ್ಟು ನಿಮ್ ಕಡೆ ಇರ್ತಾವ ಸ್ವಾಮಿ. ನನಗೆ ಹೇಳಿದ್ರು ಅನೇಕ ಆರೋಪಗಳನ್ನ ನನ್ನ ಮೇಲೆ ಮಾಡಿದ್ರು. ಅನೇಕ ಆರೋಪಗಳನ್ನ, ಸೈಲೆಂಟ್ ಆಗಿದ್ದಾನೆ, ಸರೆಂಡರ್ ಆಗಿದ್ದಾನೆ, ಹಂಗಾಗಿದ್ದಾನೆ, ಬೇರೆಯವ್ರ ಕಡೆ ದುಡ್ಡು ತಗೊಂಡು ಹಂಚಿದ್ದಾನೆ. ಅದೇ ಒಂದು ಸಿಚುವೇಶನ್ ನಾನು ಹೇಳ್ತೀನಿ, ಅಲ್ಲ ರಾಜಕಾರಣ ಮಾಡ್ರಪ್ಪ. ಒಬ್ಬನ್ ತೇಜವನ್ನೇ ಮಾಡಿ ನೀವೇನ್ ರಾಜಕಾರಣ ಮಾಡ್ತೀರಿ? ಸತ್ಯವನ್ನೇ ಹೇಳಲ್ಲ. ನಾನ್ ರಾಜಕಾರಣ ಮಾಡ್ತೀನಿ. ನಾನು ಯಾವತ್ತೂ ಕೂಡ ಯಾರ ಮೇಲೆ ಆರೋಪ ಮಾಡಿಲ್ಲ. ನಾನು ಯಾರ ಮೇಲೆ ಆರೋಪ ಮಾಡಿಲ್ಲ. ನಾನು ಜನರ ಮುಂದೆ ಹೋಗಿ ಹೇಳಿದ್ದು, ನೋಡಿ ಪಂಚಾಯತಿ ಒಳಗೆ ನಿಮ್ಗೆ ಸರ್ಕಾರಿ ಆಸ್ಪತ್ರೆಯನ್ನ ಮಾಡ್ಕೊಡ್ತೇನೆ. ನನ್ನ 2 ಹೋಬಳಿ ಬರ್ತದೆ, ಜನವಾಡ ಮತ್ತು ಮಾಳೆಗಾಂವ್ 2 ಹೋಬಳಿ ಬರ್ತದೆ. 2 ಹೋಬಳಿ ಜನರಿಗೆ ಹೇಳಿದ್ದೆ, ನಿಮಗೆ ಇವತ್ತು ಜನವಾಡದಲ್ಲಿ ವಾಟರ್ ನಮ್ದು ಇದು ಇದೆ, ಬೀದರ್ ಸಪ್ಲೈ ಆಗ್ತಿತ್ತು, ನೀರು ವಾಟರ್ ಸಪ್ಲೈ ಆಗ್ತಿತ್ತು, ಅದು ಬಂದ್ ಆಗಿದೆ. ಅದನ್ನ ಸರಿ ಮಾಡ್ತೇನೆ, ಸರಿ ಮಾಡಿ ಎಲ್ಲರಿಗೂ ಕೂಡ ಶುದ್ಧ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಟೂರಿಸಂ ವ್ಯವಸ್ಥೆ ಮಾಡ್ತೀನಿ. ಸಾಕಷ್ಟು ಯುವಕರಿಗೆ ಇವತ್ತು ಅವ್ರಿಗೆ ಕೆಲಸ ಸಿಗ್ಬೇಕಾದ್ರೆ ಟೂರಿಸಂ ವ್ಯವಸ್ಥೆ ಮಾಡ್ತೀನಿ. ನಾನು ಹೇಳಿದ್ದು ಇದನ್ನ. ನಾನು ಯಾವತ್ತು ಅವ್ನು ಹೀಗಿದ್ದಾನೆ ಅಂತೇಳಿ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಆದ್ರೆ ನನ್ನ ಮೇಲೆ ಸಾಕಷ್ಟು ಹೇಳಿದ್ರು. ಚುನಾವಣೆ ನಡಿಬೇಕಾದ್ರೆ ಮನೆ ಹೋಗಿದ್ದಾನೆ ಅಂತ ಹೇಳಿದ್ರು. ಅಲ್ಲ, ಈ ರೀತಿ ರಾಜಕಾರಣ ಮಾಡೋರು ಇದ್ದಾರೆ. ಅದಕ್ಕೆ ಯಾರು ಹೇಳಿರ್ತಾರ್ರಿ? ನೋಡಿ, ನಾವು ಸತ್ಯದ ಮೇಲೆ ಇದ್ದಾಗ, ನಿಷ್ಠೆ ಮೇಲೆ ಇದ್ದಾಗ, ನಾವು ಕರೆಕ್ಟ್ ಇದ್ದಾಗ ಇಂಥ ಆರೋಪಗಳು ಮಾಡೋರು ಇವತ್ತು 2 ವರ್ಷದಾಗ ಅವ್ರೆಲ್ಲಿದ್ದಾರೆ ಮಾಡಿದವರು, ನಾವೆಲ್ಲಿದ್ದೀವಿ ನಾವು ತೋರಿಸ್ತೀವಿ ಅಂತ. ಈಗ ಜನ ನೋಡ್ತಾ ಇದಾರೆ ನಮ್ಗೆ ಅಂತ ನೋಡ್ತಾ ಇದಾರಲ್ಲ ಈಗ. ರೈಟ್. ಸೊ ನಿಮಗ ಅನ್ಸುತ್ತಾ ಸರ್, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆಯಾ? ಯಾಕಂದ್ರೆ ಇಷ್ಟೊಂದು ವೃತ್ತವನ್ನು ನೀವು ಕಟ್ಸ್ತಾ ಇದ್ದೀರಾ, ಅಥವಾ ನಿಮ್ಮ ಟೀಮ್ ಒಂದಿಗೆ ನೀವು ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ನಿಮ್ಮಷ್ಟು ಏನ್ ವೃತ್ತಗಳು ಕಟ್ಸ್ತಾ ಇದ್ದಾರೆ ಬೇರೆಯವ್ರ ಬಾಯಿಂದ ನಾವು ಕೇಳಿಲ್ಲ. ಸೊ ಈ ಒಂದು ಮಾಳಿಗಾಂವಲ್ಲಿ ನೀವು ಸಂಗೊಳ್ಳಿ ರಾಯಣ್ಣವ್ರದ್ದು ಕಟ್ಸಿದ್ರಿ,
ಸೊ ಮತ್ತೆ ಶಿವಾಜಿ ಮಹಾರಾಜರವ್ರದ್ದು ಕಡಿಸಿದ್ರಿ. ಸೊ ಅದೆಲ್ಲ ದೇವರು ನಿಮ್ಮ ಮೇಲೆ ಆಶೀರ್ವಾದ ಇಟ್ಟಿದ್ದಾರ ಅಂತ ನಿಮಗೆಲ್ಲೋ ಅನ್ಸುತ್ತಾ, ಅಥವಾ ನಿಮಗೆ ಒಂದು ಪ್ರೌಡ್ ಫೀಲ್ ಅದು? ನೋಡಿ, ನನಗನ್ನಿಸ್ತದೆ, ನಾನು ಯಾವತ್ತೂ ಕೂಡ ಸ್ವಂತಕ್ಕೋಸ್ಕರ ಯೋಚನೆ ಮಾಡುವಂತ ವ್ಯಕ್ತಿ ಅಲ್ಲ. ಮತ್ತೆ ಭಗವಂತ ಕೂಡ ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ ಅವ್ರು ಕೈ ಹಿಡಿತಾನಂತೇಳಿ ನಂಬಿಕೆ ನನಗೆ ಅಚಲವಾದಂತ ನಂಬಿಕೆ ಇದೆ. ಯಾಕಂದ್ರೆ ನಾನು ದೇವಿ ಭಕ್ತಿ ಇದ್ದೀನಿ. ದೇವಿ ಮೇಲೆ ನಡೆಯುವಂತ, ಜಗದಂಬಾ ಮೇಲೆ ನಡೆಯುವಂತ ವ್ಯಕ್ತಿ ನಾನು, ಏನೋ. ಮತ್ತೆ ನನಗೆ ವಿಶ್ವಾಸ ಇದೆ, ನಮ್ಮಲ್ಲಿ ಕಲ್ಮಶ ಇಲ್ಲ, ನಮ್ಮಲ್ಲಿ ಕಪ್ಪಿಲ್ಲ, ಮತ್ತೆ ಯಾರ ಬಗ್ಗೆನೂ ನಾವು ಕೆಟ್ಟದನ್ನ ಬಯಸುವುದಿಲ್ಲ. ಎಲ್ಲವನ್ನ ಒಳ್ಳೇದು ಬಯಸ್ತೀವಿ. ಅದಕ್ಕೋಸ್ಕರ ನಾನೇನು ಹೆಜ್ಜೆ ಇಡ್ತಾ ಇದ್ದೇನೆ. ನಾನು ಕ್ರಾಂತಿ ಗಣೇಶದಿಂದ ಏನು ಚಾಲೂ ಮಾಡಿದ್ದೇನೆ, ಜನಸೇವೆಯನ್ನು ಮಾಡ್ತಾ ಇದ್ದೇನೆ, ಜನರ ಮಧ್ಯೆ ಹೋಗ್ತಾ ಇದ್ದೇನಲ್ಲ, ಬಹುಶಃ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದ ಅದಕ್ಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ತನಕ ನನಗೆ ಯಾವತ್ತೂ ಕೂಡ ನನ್ನ ಕೆಲಸಕ್ಕೆ ಬೇಸರ ಆಗಿಲ್ಲ ಅಂತ. ನಾನು ಏನು ಮಾಡಿದ್ರು ನನಗೆ ಬೇಸರ ಆಗಿಲ್ಲ. ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಅನಿಸ್ತದೆ ವಿನಃ ನನಗೆ ಯಾವತ್ತೂ ಕೂಡ ಏನಪ್ಪ ಎಷ್ಟು ಮಾಡ್ಬೇಕಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಇದು ಆ ಭಗವತಿಯ, ಆ ಜಗದಂಬಾ ಆಶೀರ್ವಾದ ನನಗೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಅದಕ್ಕೆ ಇನ್ನೂ ಕೆಲಸ ಮಾಡಪ್ಪ ಅಂತ ಹೇಳಿ ತಾಯಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಇನ್ನೂ ತಾಯಿ ಆಶೀರ್ವಾದ ಕೊಟ್ರೆ ಇನ್ನೂ ಜಾಸ್ತಿ ಕೆಲಸ. ನೋಡಿ, ಈಶ್ವರ್ ಸಿಂಗ್ ಠಾಕೂರ್ ಹೇಗಿದ್ದಾನೆ ಹಂಗೆ ಇರ್ತಾನೆ. ಈಶ್ವರ್ ಸಿಂಗ್ ಠಾಕೂರ್ ಗೆದ್ರು ಹಿಂಗೆ ಇರ್ತಾನೆ, ಸೋತ್ರು ಹಿಂಗೆ ಇರ್ತಾನೆ. ಬಟ್ ಒಂದು ಮಾತನ್ನ ಹೇಳ್ತಾನೆ, ಈಶ್ವರ್ ಸಿಂಗ್ ಠಾಕೂರ್ ಸಾಯುವ ತನಕ ಮನೆ ಕೂಡುವಂತ ವ್ಯಕ್ತಿ ಅಲ್ಲ. ನಾನು ಇರುವ ತನಕ ಗೆಲ್ಲಿ ಸೋಲ್ಲಿ ಏನು ಆಗಲಿ ಏನು ಆಗದೆ ಇರ್ಲಿ, ಆದ್ರೆ ನನ್ನೇನು ಬರ್ತಾ ಇದೆ ಸಮಾಜದ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು ಅಂತ ಹೇಳಿ. ಅದನ್ನ ನಾನು ಮಾಡೇ ಮಾಡ್ತೇನೆ. ಮತ್ತ ಅದು ಶಾಸಕರಿಗೆ ಎಷ್ಟು ಅಧಿಕಾರ ಇದೆ, ಎಷ್ಟು ಶಕ್ತಿ ಇದೆ ನನಗೆ ಗೊತ್ತಿಲ್ಲ. ಆದ್ರೆ ಕೆಲಸ ಮಾಡ್ಲಿಕ್ಕೆ ನಾವು ಮುಂದಾದ್ರೆ ಅವ್ರಿಗಿಂತ ಜಾಸ್ತಿ ಕೆಲಸ ಸೋತವ್ರು ಕೂಡ ಮಾಡ್ಬೋದು ಅಂತೇಳಿ ನನ್ನ ಪ್ರಶ್ನೆ ಸರ್. ಅಂದ್ರೆ ಈಗ ಗೆದ್ದಿನವ್ರ ಹತ್ರ ಜಾಸ್ತಿ ಪವರ್ ಅಂತ ಇರುತ್ತೆ. ಅಂದ್ರೆ ಈಗೆಲ್ಲ ಜನ ಒಂದ್ ಜನರದ್ದು ಒಂದು ಯೋಚನೆ, ಈಗ ಇವರು ಯಾವ್ದೋ ಒಂದು ಸೀಟ್ ಗೆದ್ದಿದ್ದಾರೆ, ಸೊ ಇವ್ರ ಹತ್ರ ಜಾಸ್ತಿ ಪವರ್ ಇರುತ್ತೆ ಕಂಪೇರ್ ಟು ಯಾರು ಸೋತಿದ್ದಾರೆ. ಸೊ ನಿಮಗೆ ಏನ್ ಅನ್ಸುತ್ತೆ, ಅವ್ರ ಹತ್ರ ಜಾಸ್ತಿ ಪವರ್ ಇರುತ್ತಾ ಅಥವಾ ಇವ್ರ ಹತ್ರ ಕಡಿಮೆ ಪವರ್ ಇರುತ್ತಾ? ಏನು ಈ ವ್ಯಕ್ತಿ, ಈಗ ಒಂದ್ ಸ್ವಲ್ಪ ಜನ ಇರ್ತಾರೆ, ಯಾರು ಗೆದ್ದಿಲ್ಲ ಅವರು ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾರೆ, ಯಾರು ಗೆದ್ದಿದ್ದಾರೆ ಅವ್ರು ಕಡಿಮೆ ವರ್ಕ್ ಮಾಡ್ತಾ ಇರ್ತಾರೆ, ಯಾರು ಗೆದ್ದಿಲ್ಲ ಅವ್ರು ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿನ ಜನರು ಕೂಡ ಯಾರನ್ನ ಇಷ್ಟಪಡ್ತಾರೆ, ಯಾರು ಗೆದ್ದಿಲಿ ಸೋಲ್ಲಿ, ಫಸ್ಟ್ ಆಫ್ ಆಲ್ ಯಾರು ಜಾಸ್ತಿ ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಸೊ ಜನರು ಅವರಿಗೆ ಫಾಲೋ ಮಾಡೋದು. ಸೊ ಇದ್ರ ಬಗ್ಗೆ ಏನ್ ವಿಚಾರ ಸರ್? ನೋಡಿ, ನಾನು ಹೇಳ್ತೀನಿ, ಗೆಲ್ಲಿ ಸೋಲ್ಲಿ ಯಾರು ಕೆಲಸ ಮಾಡ್ತಾರೆ ಜನ ಅವ್ರ ಕಡೆ ಹೋಗ್ತಾರೆ. ಯಾರ ಮೇಲೆ ಜನರ ವಿಶ್ವಾಸ ಇದೆ ಜನ ಅವ್ರ ಕಡೆ ಹೋಗ್ತಾರೆ. ಇವತ್ತು ನಾನು ನೀವು ನನ್ನ ಆಫೀಸಿಗೆ ನೀವು ಬಂದಿರಪ್ಪ ಅಂತ ಹೇಳಿದ್ರೆ ನಾನು ಸೋತಿನ ಅಂತ ಹೇಳಿ ನಿಮ್ಗೆ ಯಾವತ್ತೂ ಅನ್ಸಲ್ಲ ಅಂತ. ಜನ ಯಾಕೆ ಬರ್ತಾರೆ ನಮ್ಮ ಕಡೆ? ಅವ್ರ ಕೆಲಸ ಆಗಲೇ ಇದ್ದಾರೆ, ನಮ್ ಕಡೆ ಯಾಕೆ ಬರ್ತಾರೆ? ಅವ್ರಿಗೆಲ್ಲ ಒಂದ್ ಕಡೆ ವಿಶ್ವಾಸ ಇದೆ, ಈಶ್ವರ್ ಸಿಂಗ್ ಜಿ ಕಡೆ ಹೋದ್ರೆ ನಮ್ ಕೆಲಸ ಆಗ್ತದೆ, ನಮ್ಗೆ ಕಣ್ಣೀರನ್ನ ಒರೆಸ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಇವತ್ತು ನನಗೇನು ಖುಷಿ ಇದೆ, ಸೋತ ಮೇಲೂ ಕೂಡ ಗೆದ್ದವ್ರ ಮೇಲೆ ಬಲ್ಲಿ ಎಷ್ಟು ಜನ ಹೋಗ್ತಾರೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಾರ್ಯಾಲಯದಲ್ಲಿ ಮಾತ್ರ ಜನ ತುಂಬಿರ್ತಾರೆ. ಅದು ನನಗೆ, ಯಾಕಂದ್ರೆ ನನಗೆ ಒಂದು ನಿಮ್ಗೆ ಪ್ರೌಡ್ ಅಂದ್ರೆ ಆತ್ಮವಿಶ್ವಾಸ ಕೊಡ್ತದೆ, ನಾನು ಇನ್ನೂ ಕೆಲಸ ಮಾಡ್ಬೇಕು ಅಂತ. ಸೊ ಇದೇ ತರ ಈಶ್ವರ್ ಸಿಂಗ್ ಠಾಕೂರ್ ಅವರು ಮುಂದೆನೂ ಕೂಡ ಕೆಲಸ ಮಾಡ್ತಾರ? 100%. ನಾನು ಬದುಕಿರೋದ್ರಿಂದ ಕೆಲಸ ಮಾಡ್ತೀನಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ರಾಜಕೀಯ ಆಸೆಗೋಸ್ಕರ ನಾನು ಕೆಲಸ ಮಾಡಲ್ಲ ಅಂತ. ನೋಡಿ, ರಾಜಕೀಯ ಮಾಡಿದ್ರು ಸಮಾಜಕ್ಕೋಸ್ಕರನೇ, ಜನರಿಗೋಸ್ಕರನೇ. ಏನು, ನಾನು ಸೋತ್ರು ಕೆಲಸ ಮಾಡೋದು ಜನರಿಗೋಸ್ಕರನೇ. ನಾನು ಡೆಡಿಕೇಟ್ ಟು ಅವರ್ ಪಬ್ಲಿಕ್. ನನ್ನ ಜನರಿಗೋಸ್ಕರ ನಾನು ಡೆಡಿಕೇಟ್ ಅನ್ನೋ ಲೈಫ್ ಅನ್ನ ಮಾಡಿದ್ದೇನೆ. ಯಾಕಂದ್ರೆ ನಾನು ಸಣ್ಣ ವಯಸ್ಸಿನಿಂದಲೇ ನನ್ನ ಕುಟುಂಬಕ್ಕೆ ನಾನು ಎಷ್ಟು ಸಮಯ ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದೇನೆ. ಬಾಕಿದೆಲ್ಲ 90% ಸಮಯ ಸಮಾಜ ಮತ್ತು ದೇಶಕ್ಕೆ ಕೊಟ್ಟಿದ್ದೇನೆ. ಏನು, ಮತ್ತೆ ಇವತ್ತು ನನ್ನ ಕುಟುಂಬ ಕೂಡ ಪ್ರೌಡ್ ಮಾಡ್ತದೆ. ಅಂದ್ರೆ ಮಾಡ್ಲಿ ನಮ್ಮ ಮಗ ನಮ್ಮ ತಾಯಿ ಸ್ವತಃ ಇವತ್ತು ಇದ್ದಾರೆ, ನಮ್ಮ ತಾಯಿ ಅವ್ರು ಸ್ವತಃ ಹೇಳ್ತಾರೆ, ಮಾಡ್ಲಿ ನಮ್ಮ ಮಗ ಕೆಲಸ ಮಾಡ್ಲಿ, ಸಮಾಜದ ಕೆಲಸ ಮಾಡ್ಲಿ, ಜನ ಕೆಲಸ ಮಾಡ್ಲಿ ಅಂತ. ನಾನು ಅಕಸ್ಮಾತ್ ಆಫೀಸ್ದಾಗ ಇರ್ಲಿಲ್ಲ, ಯಾರಾದ್ರೂ ಹಿರಿಯರು ಬಂದ್ರಪ್ಪ ಅಂತ ಹೇಳಿದ್ರೆ ಸ್ವತಃ ನಮ್ಮ ತಾಯಿ ಹೋದ್ರೆ ನಾನು ಆಫೀಸ್ ಒಳಗೆ ಕೂಡಿಸ್ತಾರೆ, ಮಗ ಬರ್ತಾನೆ ಕೂತ್ಕೊಳ್ರಿ, ಮಾತಾಡೇ ಹೋಗ್ರಿ, ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇದು ನೋಡಿ, ಇದು ನಮ್ಗೆ ಕೊಡುವಂತ, ನಾವು ಇದನ್ನು ಕಲಿತಾ ಇದ್ದೀವಿ ಅಂತ. ಸೋತ ಮೇಲೆ ಸಾಕಷ್ಟು ಕಲಿತಾ ಇದ್ದೀವಿ ಅಂತ. ಅದೇ ಗೆದ್ರ ಮೇಲೆ ಎಷ್ಟು ಕಲಿತಿದ್ದೀವಿ ಏನು ನನಗೆ ಗೊತ್ತಿಲ್ಲ, ಆದ್ರೆ ಸೋತ ಮೇಲೆ ನಾನು ಸಿಕ್ಕಾಪಟ್ಟೆ ಜನರ ಸೇವೆ ಮಾಡುವಂಥದ್ದು ನಾನು ಕಲ್ತಿದ್ದೇನೆ. ಯಾವತ್ತೂ ಕೂಡ ನಾನು ದೊಡ್ಡವ ಅಂತೇಳಿ ಈ ಫೀಲಿಂಗ್ ನನ್ನ ಕಡೆ ಇಲ್ಲ. ನಾನೊಬ್ಬ ಸಣ್ಣ ಕಾರ್ಯಕರ್ತ,
ಸಣ್ಣ ಕಾರ್ಯಕರ್ತ. ನಾನು SC ST OBC ಯಾವುದೇ ಜಾತಿ ಜನಾಂಗ, ನನ್ನೇ ಜಾತಿ ಇಲ್ರಿ ಸ್ವಾಮಿ, ನನ್ನೇ ಜಾತಿ ಸಮಾಜ ಇಲ್ಲ. ಆದ್ರೂ ಕೂಡ ಇವತ್ತು ಇಷ್ಟು ಜನ ಪ್ರೀತಿ ಮಾಡ್ತಾರಲ್ಲ, ನನ್ಗೆ ಯಾಕೆ ಪ್ರೀತಿ ಮಾಡ್ತಾರೆ? ಒಂದು ಸೇವಾ. ಅದಕ್ಕೆ ನಾನು ಹೇಳ್ತೀನಿ, ಈಶ್ವರ್ ಸಿಂಗ್ ಯಾಕಪ್ಪ ಅಂತ ಹೇಳಿದ್ರೆ, ಆ ನೀರಿದ್ದಂಗಂತ, ನೀರಿನೊಳಗೆ ನೀವು ಯಾವ ಬಣ್ಣ ಹಾಕೋತೀರಿ ಆ ಬಣ್ಣದ ಈಶ್ವರ್ ಸಿಂಗ್ ಇದ್ದಾನೆ. ನೀವು ಯಾವ ದೃಷ್ಟಿಯಿಂದ ನನಗೆ ನೋಡ್ತೀರಿ, ನೀವು ಯಾವ ದೃಷ್ಟಿಯಿಂದನೂ ನೋಡ್ಬೋದು, ಯಾವ ಸಮಾಜ ದೃಷ್ಟಿಯಿಂದ ನೋಡ್ಬೋದು. ಆದ್ರೆ ನನ್ನ ಕರ್ತವ್ಯ, ನನ್ನ ಕೆಲಸ ಏನು, ನಾನು ಬಡವರ ಕಣ್ಣು ಒರೆಸುವಂತ ಕೆಲಸವನ್ನ ನಾನು ಮಾಡಬೇಕು ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ, ರಿಲಿಜನ್, ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಬರೀ ಈಶ್ವರ್ ಸಿಂಗ್ ಹಿಂದೂವಾದ ಕೆಲಸ ಮಾಡ್ತಾನೆ ಅಲ್ಲ. ನನ್ನ ಕಾರ್ಯಾಲಯಕ್ಕೆ ಯಾರು ಬರ್ತಾರೆ ಅವ್ರ ಕೆಲಸವನ್ನ ನಾನು ಮಾಡ್ತೇನೆ. ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ತದೆ, ಇರಾನಿ ಪರಿವಾರದ ಒಬ್ಬ ವ್ಯಕ್ತಿದು 2 ಆಪರೇಷನ್ಗಳನ್ನ ನಾನು ಫ್ರೀಯಾಗಿ ಮಾಡಿಸ್ಕೊಟ್ಟಿದ್ದೇನೆ ಬೀದರಲ್ಲಿ. ಇಡೀ ಕುಟುಂಬ ನ್ಯೂರೋ ಡಿಸಾರ್ಡರ್ ಇದೆ. ಅದು ನನ್ನ ಮನೆಗೆ ಬಂದ್ರು, ನಾನು ಶಾಸಕರ ಕಡೆ ಹೋಗಿದ್ವಿ, ನಮಗೆ ಸರ್ಜರಿ ಆಗ್ಲಿಲ್ಲ ಸರ್, ನೀವು ಮಾಡಿಕೊಡ್ಬೇಕು ಅಂತೇಳಿ ನನ್ನ ಕಡೆ ಬಂದ್ರು. ನಾನು 2 ಸರ್ಜರಿಗಳನ್ನ ಫ್ರೀ ಮಾಡಿಸ್ಕೊಟ್ಟಿದ್ದೇನೆ. ಅನೇಕ ಜನ ಬಂದು ನನ್ನ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ನಾವು ಜನರ ಸೇವೆ ಮಾಡುವ ಜಾಗದಲ್ಲಿ ಕೂತ್ಕೊಂಡಿದೀವಿ. ನನ್ನ ವಿಚಾರ ಏನೇ ಇರ್ಬೋದು, ಆದ್ರೆ ನನ್ನ ಕರ್ತವ್ಯ ಏನು, ನನ್ನ ಮನೆಗೆ ಕಷ್ಟ ತಗೊಂಡು ಬಂದವರ, ಅದು ಯಾವುದೇ ಸಮಾಜ ಯಾರೇ ಇರಲಿ, ಅವರು ಕಷ್ಟವನ್ನು ಹರಿಸುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಬೇಕು. ಅದನ್ನ ಈ 2-2.5 ವರ್ಷದಲ್ಲಿ ನಾನು ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ, ಸಾಯುವ ತನಕ ಮಾಡ್ತೀನಿ. ಅಂದ್ರೆ ಕಷ್ಟದ ಸಮಯದಲ್ಲಿ ಯಾರೇ ಆಗ್ಲಿ ಅವರು ಇದೇ ಒಂದು ಕಾಸ್ಟಿಸಮ್ ಅಂತ ನೀವು ತಗೊಳ್ಳಲ್ಲ, ಅಥವಾ ಈ ಜಾತಿದವರು ಅಂತ ನೀವು ಎಂದೂ ಅವ್ರನ್ನ ನೋಡಿಲ್ಲ. ಸೊ ಅವರೊಬ್ಬ ವ್ಯಕ್ತಿ ಅಂತ ನೀವು ನೋಡಿದಾರ, ಅವರೊಬ್ಬ ಮನುಷ್ಯ ಅಂತ ನೀವು ನೋಡಿದಾರ ನಿಮ್ಮ ಲೈಫಲ್ಲಿ. ಸೊ ಅವರಿಗೆ ನೀವು ನಿಮ್ಮ ಕೈಲಾದಷ್ಟು ನೀವು ಅವ್ರನ್ನ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಕೈಲಾಗಲಾದ್ರೂ ನೀವು ಅವ್ರನ್ನ 100% ನಿಮ್ಮ ಎಷ್ಟು ನೀವು ಅವ್ರ ಜೊತೆ ನೀವು ಕೆಲಸ ಮಾಡ್ಬೇಕಂತ ಏನು ಮಾಡಿದ್ದೀರಾ, ಅದು ತುಂಬಾನೇ ಸಂತೋಷ ಸರ್, ನಮಗೂ ಕೂಡ. ಸೊ ನಾವು ಪ್ರೌಡ್ ಫೀಲ್ ಮಾಡ್ತೀವಿ, ನಿಮ್ಮಂಥ ನೇತಾಗಳು ಅಥವಾ ನಿಮ್ಮಂಥ ಪಾಲಿಟಿಕ್ಸ್ ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಿ. ಇವತ್ತು ನಿಮಗೆ ಜನರು ಬಹಳಷ್ಟು ಆಸ್ ಎ ಇನ್ಸ್ಪಿರೇಷನ್ ಆಗಿ ನೋಡ್ತಾರೆ. ಸೊ ಅದನ್ನು ನಿಮಗೆ ಹೇಗೆ ಫೀಲ್ ಆಗುತ್ತೆ? ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ನಮ್ಮ ಬದುಕು ಇನ್ನೊಬ್ರಿಗೊಂದು ದಾರಿ ಆಗಬೇಕು ಅಂತ. ನಮ್ಮ ನಡವಳಿಕೆಗಳು ಇನ್ನೊಬ್ರು ನಡಿಲಿಕ್ಕೆ ಒಂದು ದಾರಿ ಆಗಬೇಕು ಅಂತ. ಯಾರಾದರೂ ನಮ್ಮನ್ನ ನೋಡಿ ಮುಂದೆ ಸಾಕ್ತಾರೆ ಅಂತ ಹೇಳಿದ್ರೆ, ನಮ್ಮ ಜೀವನ ಕೂಡ ಅದೇ ರೀತಿ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಯಾರಿಗೂ ಒಂದು ಪ್ರೇರಣಾದಾಯಿ ಆಗ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡದು ನಮ್ಮದು ನಡವಳಿಕೆ. ನಾವೆಷ್ಟು ಚೆನ್ನಾಗಿ ನಡ್ಕೊಳ್ತೀವಿ, ನಮ್ಮ ಆಚರಣೆ, ವಿಚಾರ, ನಾವು ಮಾಡುವಂಥ ಕೆಲಸ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಪರಿಶುದ್ಧ ಇದ್ದಾಗ ಅದು ಒಂದು ಎಲ್ಲರಿಗೂ ಒಂದು ಪ್ರೇರಣೆ ಆಗ್ತದೆ. ಸೊ ಈಶ್ವರ್ ಸಿಂಗ್ ಠಾಕೂರ್ ಅವರ ಇನ್ಸ್ಪಿರೇಷನ್ ಯಾರು? ಅಂದರೆ ನೀವು ಯಾರಿಗೆ ನೋಡಿ ಇನ್ಸ್ಪಿರೇಷನ್ ಆದ್ರಿ, ಅಥವಾ ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಇನ್ಸ್ಪಿರೇಷನ್? ಕುಟುಂಬ, ನಿಮ್ಮ ಕುಟುಂಬ, ನಮ್ಮ ತಂದೆ. ಓಕೆ. ಯಾಕಂದರೆ ನಮ್ಮ ಕುಟುಂಬ ವೈಚಾರಿಕತೆ ಏನಿತ್ತಲ್ಲ ನಮ್ಮ ತಂದೆಯವ್ರದ್ದು, ಅದು ಪಕ್ಕ ಆರ್ಯ ಸಮಾಜ. ಆರ್ಯ ಸಮಾಜ ಅಂದರೆ ಏನು? ಈ ಭಾಗದ ಮುಕ್ತಿ ಸಂಗ್ರಾಮಕ್ಕೋಸ್ಕರ ಏನು ಹೋರಾಟ ಮಾಡ್ತೋ ಅದು ಆರ್ಯ ಸಮಾಜ. ಆರ್ಯ ಸಮಾಜದ ಅವರು ಸರ್ಕಾರಿ ಶಿಕ್ಷಕ ಆಗಿದ್ರು ಕೂಡ ಆರ್ಯ ಸಮಾಜದ ಪರಿಪಕ್ವವಾಗಿದ್ದರು ಅವರು. ಯಾವತ್ತೂ ಕೂಡ ಅವ್ರ ಚಿಂತನೆ ರಾಷ್ಟ್ರದ್ದು. ನೋಡ್ರಿ, ಒಂದು ಕುಟುಂಬದಿಂದ ಇಷ್ಟೆಲ್ಲ ಸಂಘರ್ಷ ಮಾಡಿ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕಾದ್ರೆ ಕುಟುಂಬದ ಸಹಕಾರ ಮತ್ತು ಬೆಂಬಲ ಇಲ್ಲದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಜೀವನ ತುಂಬ ಕಷ್ಟ ಜೀವನ. ಅದರಲ್ಲಿ ಲಾಠಿಗಳು ಇರ್ಬೋದು, ಪೊಲೀಸರ ಲಾಠಿ, ಜೈಲು, ಇದೆಲ್ಲವೂ ಕೂಡ ಯಾವ ಕುಟುಂಬನೂ ಬಯಸಲ್ಲ. ಆದರೆ ನಮ್ಮ ತಂದೆಯವರು ಅವರು ಸ್ವತಃ ಈ ವೈಚಾರಿಕವಾಗಿ ಪರಿಪಕ್ವ ಇದ್ರಲ್ಲ, ಪ್ರಖರವಾದಂಥ ಆರ್ಯ ಸಮಾಜಿ ಅಂತ ನಾನು ಹೇಳ್ಬೋದು. ಆನಂತರದಲ್ಲಿ RSSಗೂ ಜೋಡಿಸ್ಕೊಂಡಿದ್ರು. ಅದಕ್ಕೋಸ್ಕರ ಇವತ್ತು ನಮ್ಮ ಮಧ್ಯೆ ನಮ್ಮ ತಂದೆಯವರಿಲ್ಲ, ಆದರೆ ಗಟ್ಟಿಯಾಗಿ ನನಗೆ ಬೆಂಬಲಕ್ಕೆ ನಿಂತಿದ್ದು ಅವರು. ಅದಕ್ಕೆ ಅವರು ಅವರು ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಮ್ಮ ತಂದೆಯವರು ನಮಗೆ ಯಾವತ್ತೂ ಕೂಡ ಏನು ಮಾಡಿದ್ರು ಕೂಡ ನನ್ನ ಮಗ ಒಳ್ಳೇದು ಮಾಡ್ತಾನೆ, ಮುಂದುವರಿಲಿ ಅಂತೇಳಿ ಹೇಳಿದ್ದೆ ನಮ್ಮ ತಂದೆ. ಸೊ ಸರ್, ಎಲ್ಲ ಒಂದು ಕೆಲಸದಲ್ಲಿ ನೆಗೆಟಿವಿಟಿ, ಕ್ರಿಟಿಸೈಸ್ ಅಂತ ಬರುತ್ತೆ. ಸೊ ನಿಮ್ಮ ಲೈಫಲ್ಲಿ ಈ ಥರ ಸಾಕಷ್ಟು ಬಂದಿರಬೇಕು. ಸೊ ನೀವು ಅದನ್ನು ಯಾವ ರೀತಿಯಿಂದ ನೀವು ಅದನ್ನು ಫೇಸ್ ಮಾಡಿದ್ದೀರಾ? ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ಓಕೆ.
ಮರಾಠಿ ಒಳಗೆ ಒಂದು ಗಾದೆ ಮಾತಿದೆ, ಏನಂತ? ನಿಂದಕಾಚೆ ಗರ ಅಸಾವೆ ಸೇಜಾರಿ ಅಂತ. ಅಂದ್ರೆ ನಿಂದೆ ಮಾಡುವಂಥ ಜನ ಆಜುಬಾಜು ಇರಬೇಕು ಅಂತ. ಓಕೆ. ನಿಂದೆ ಮಾಡುವಂಥ ಜನ ಆಜುಬಾಜು ಇದ್ದಾಗ ಮಾತ್ರ ನಾವು ಸರಿ ದಾರಿ ಮೇಲೆ ನಡಿಲಿಕ್ಕೆ ಆಗ್ತದೆ. ಮತ್ತು ರಾಜಕೀಯ ಜೀವನ ನೆಗೆಟಿವಿಟಿಲಿಂದ ತುಂಬಿದ ಜೀವನ. ಯಾಕಂದ್ರೆ ಇದು ರೇಸ್, ಇದು ಪ್ರತಿಯೊಬ್ಬರು ಕೂಡ ನಾನು ಸ್ವಲ್ಪ ಮುಂದೆ ಹೋಗಬೇಕು ಅಂತೇಳಿ ಇರ್ತದೆ. ನಾನು ಸ್ವಲ್ಪ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಇನ್ನೊಬ್ಬನ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಹೇಳಬೇಕು. ಇದು ರಾಜಕೀಯ ಚಾಳಿ. ಇದು ಅದನ್ನು ಯಾವತ್ತೂ ಕೂಡ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ನಂದು ಸ್ವಭಾವ. ಅದಕ್ಕೆ ಯಾರೇ ನನ್ನ ವಿರುದ್ಧ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ನಾನು ಯಾವತ್ತೂ ಕೂಡ ಏನು ಭಾವಿಸ್ತೇನೆ ಅಂತ ಹೇಳಿದ್ರೆ, ಆನೆ ನಡೀತದೆ, ನಾಯಿ ಹೊಗಳ್ತವೆ, ಆನೆ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಯಾವತ್ತೂ ಕೂಡ ನೆಗೆಟಿವಿಟಿಗೆ ನನ್ನ ಹತ್ರಕ್ಕೂ ಕೂಡ ಬರ್ಲಿಕ್ಕೆ ಕೊಡೋದಿಲ್ಲ. ಸಾಕಷ್ಟು ಜನ ಹೇಳ್ತಾರೆ ನನ್ನ ಬಗ್ಗೆದಾಗೆ. ರಾಜಕೀಯವಾಗಿ ಅನೇಕ ಆರೋಪಗಳನ್ನು ಕೂಡ ಮಾಡ್ತಾರೆ. ಅದನ್ನ ಯೋಚನೆ ಮಾಡ್ಲಿಕ್ಕೆ ಸಮಯ ಯಾರ ಕಡೆ ಇದೆ? ಅದಕ್ಕೆ ಸಂತ ತುಕಾರಾಮ್ ಮಹಾರಾಜ್ ಹೇಳಿದ್ದು, ನಿಂದಕಾಚೆ ಗರ ಅಸಾವೆ ಸೇಜಾರಿ ಅಂತ ಹೇಳಿದ್ರೆ, ನಿಂದೆ ಮಾಡುವಂಥ ಜನ ನಮ್ಮ ಸುತ್ತಮುತ್ತ ಇದ್ದಾಗ ನಾವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆನ ಇಟ್ಟು ಸಾಗ್ಬೋದು ಅಂತ. ಮತ್ತು ಒಂದು ಮಾತು ಸ್ಪಷ್ಟ ಇದೆ, ಯಾವುದೇ ನೆಗೆಟಿವಿಟಿ ನಮ್ಮ ಮುಂದೆ ನಮಗೆ ನೆಗೆಟಿವ್ ನಮ್ಮ ಬಗ್ಗೆದಾಗ ಮಾತಾಡಲಿ, ನಾನು ನಡೆಯುವಂಥ ದಾರಿ ಅದು ಕರೆಕ್ಟ್ ಇದೆ, ಏನು ನಾನು ಮಾಡ್ತಾ ಇರುವಂಥ ಕೆಲಸ ಕರೆಕ್ಟ್ ಇದೆ ಅಂಥೇಳಿ ನನಗೆ ಆತ್ಮಸಾಕ್ಷಿ ಇದ್ದಾಗ ಯಾವುದಕ್ಕೂ ಹೆದರಂತ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾವುದಕ್ಕೂ ಹೆದರಬಾರ್ದು. ನಿಮ್ಮ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಯಾವ ರೀತಿ ನೋಡ್ತೀರಾ? ನನ್ನ ಪರ್ಸನಲ್ ಮತ್ತು ಪ್ರೊಫೆಷನಲ್ ನಾನು ಯಾವತ್ತೂ ಕೂಡ ಬೇರೆ ತಿಳ್ಕೊಂಡೇ ಇಲ್ಲ ಅಂತ. ಅಂದ್ರೆ ನಿಮ್ದು ಅಂದ್ರೆ ನೋಡಿ, ನಾನು ಎರಡೂ ಬ್ಯಾಲೆನ್ಸ್ ಅನ್ನ ಮಾಡ್ತೀನಿ. ನೋಡಿ, ಕುಟುಂಬಕ್ಕೆ ಏನು ಸಮಯ ಕೊಡಬೇಕು, ಕುಟುಂಬದ ಏನು ಜವಾಬ್ದಾರಿಗಳು ಇದೆ ಅದನ್ನ ನಾನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತೀನಿ. ಯಾಕಂದ್ರೆ ಕುಟುಂಬದ ಕೂಡ ಅವಲಂಬನೆ ನಮ್ಮ ಮೇಲೆ ಇರ್ತದೆ. ಅದನ್ನು ಕೂಡ ಕಂಪ್ಲೇಂಟ್ ಬರೋ ರೀತಿಯಲ್ಲಿ ನಾನು ಮಾಡ್ತೇನೆ. ಪ್ರೊಫೆಷನಲ್ ಲೈಫ್, ನನ್ನ ಪ್ರೊಫೆಷನ್ ಅಂತ ಹೇಳಿದ್ರೆ ಸಮಾಜ ಸೇವೆನೇ. ಯಾಕಂದ್ರೆ ನಾನು ಅಡ್ವೊಕೇಟ್ ಆದರೂ ಕೂಡ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡುವ ಜೊತೆಯಲ್ಲಿ 90% ನಾನು ಸಮಾಜದ ಕೆಲಸ ಮಾಡಿದೆ. ಪ್ರೊಫೆಷನ್ ಅಂತ ಹೇಳಿದ್ರೆ ನನಗೆ ಸಮಾಜದ ಕೆಲಸ ಮಾಡೋದೇ ಪ್ರೊಫೆಷನ್ ಆಗಿಬಿಟ್ಟಿದೆ ಅಂತ. ಇದನ್ನು ಬಿಟ್ಟರೆ ಮತ್ತೇನಿಲ್ಲ ಅಂತ. ಸೊ ಸರ್, ಈಗ ಬರುವ ಒಂದು 5 ವರ್ಷ ಅಥವಾ 10 ವರ್ಷ, ಸೊ ನಿಮ್ಮ ಪ್ಲ್ಯಾನ್ಸ್ ಏನು, ಅಂದರೆ ನಿಮ್ಮ ಮುಂದಿನ ವಿಚಾರಗಳೇನು? ಸೊ ನೀವು ಏನು ಮಾಡ್ಬೇಕಂತಿದ್ದೀರಾ? ಜನರಿಗೋಸ್ಕರ ಅಥವಾ ನಮ್ಮ ಬೀದರ್ಗೋಸ್ಕರ? ನೋಡಿ, ಈಗ ನಾನಂತೂ ಸೇವಾ ಚಟುವಟಿಕೆಯಲ್ಲಿ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ. ಈಗ ಆಫ್ಟರ್ ಎಲೆಕ್ಷನ್ ಕಂಪ್ಲೀಟ್ ಆಗಿ ಜನರ ಸೇವೆಯನ್ನು ಮಾಡ್ಕೋತೆ ನಾನು ಮುಂದೆ ಸಾಗ್ಬಿಟ್ಟಿದ್ದೀನಿ. ಈಗ ಹಿಂದೆ ತಿರುಗಿ ನೋಡೋದೇ ಇಲ್ಲ. ನನ್ನ ಕಣ್ಣು ಮುಂದೆ ಏನೇನು ಬರ್ತದೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಆದರೆ ಮನುಷ್ಯನಿಗೆ ಕೆಲವೊಂದು ಕನಸುಗಳಿರ್ತದೆ. ನಾನು ಹುಟ್ಟಿದ ಜಾಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂಥೇಳಿ ಒಂದು ಇರ್ತದೆ. ಕೆಲವೊಂದು ಯೋಚನೆಗಳು ನನ್ನ ತಲೆ ಒಳಗಿದೆ. ಬೀದರ್ ಟೂರಿಸಮ್ಗೆ ಅತ್ಯಂತ ಒಳ್ಳೆಯ ಜಾಗ ಇದೆ. ಬೀದರ್ ಟೂರಿಸಮ್ಸ್ಗೋಸ್ಕರ ಹೌದು. ಇದನ್ನು ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಿದರೆ ಬಹುಶಃ ನಮ್ದು ಬೀದರ್ದಾಗ ಸಾಕಷ್ಟು ಯುವಕರಿಗೆ ಕೆಲಸ ಸಿಗ್ತದೆ, ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಈಗ ಆಟೋ ಓಡಿಸೋದು ಹಿಡ್ಕೊಂಡು ಹೋಟೆಲ್ ಇದನ್ನು ಹಿಡ್ಕೊಂಡು ಸಣ್ಣ ಸಣ್ಣ ವ್ಯಾಪಾರ ಏನು ಪಿಟಿ ಬಿಸ್ನೆಸ್ ಮಾಡ್ತಾರಲ್ಲ, ಅನೇಕ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅವಕಾಶ ಸಿಗ್ತದೆ. ಮತ್ತು ಟೂರಿಸಮ್ಗೋಸ್ಕರ ಅತ್ಯಂತ ಸೂಕ್ತವಾದಂಥ ಜಾಗ ಕೂಡ ನಮ್ಮ ಬೀದರ್ ಇದೆ. ಉದಾಹರಣೆಗೆ ಕೋಟೆ ಇದೆ. ಕೋಟೆ ನೋಡಲಿಕ್ಕೆ ಸುಮಾರು ಜನ ಬರ್ತಾರೆ. ಈಗ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ ನೋಡಲಿಕ್ಕೆ ಸಾಕಷ್ಟು ಜನ ಹೊರಗಡೆಯಿಂದ ಬರ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ವರ್ಷಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಪಾಪನಾಶಲಿಂಗ ದೇವಸ್ಥಾನ ಇದೆ, ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಗುರುದ್ವಾರ ಇದೆ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ತೀರ್ಥಸ್ಥಾನ ಸಿಖ್ ಸಂಪ್ರದಾಯದ್ದು, ಅದನ್ನು ನೋಡ್ಲಿಕ್ಕೆ ಕೂಡ ಲಕ್ಷಾಂತರ ಜನ. ನಿನ್ನೆ ದೊಡ್ಡ ಗುರುನಾನಕ್ ಜಯಂತಿ ಆಯಿತು, ದೊಡ್ಡ ಪ್ರಮಾಣದಲ್ಲಿ ಜನ ನಮ್ಮ ಕಡೆ ಬರ್ತಾರೆ. ಉದಾಹರಣೆಗೆ ಖಂಡೇರಾಯನ ದೇವಸ್ಥಾನ ಇದೆ. ಜೇಜೋರಿ ಖಂಡೇರಾಯ ನಂತರ, ನಮ್ಮ ಮಹಾರಾಷ್ಟ್ರದಲ್ಲಿ ಜೇಜೋರಿ ಖಂಡೇರಾಯದ ನಂತರ ನಮ್ಮಲ್ಲಿ ಅತ್ಯಂತ ಬೀದರ್ದ ಖಂಡೋಬಾ ದೇವಸ್ಥಾನ ಇದೆ ಮೈಲಾರದಲ್ಲಿ. ಅಲ್ಲಿಯೂ ಕೂಡ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ. ಬಸವ ಕಲ್ಯಾಣ ಇದೆ, ಬಸವಣ್ಣವ್ರದ್ದು ಕರ್ಮಭೂಮಿ, ಕರ್ಮಕ್ಷೇತ್ರ. ಅಂದರೆ ಈ ನಮ್ಮ ಬೀದರ್ ಮತ್ತು ಬೀದರ್ ಜಿಲ್ಲೆ ಟೂರಿಸಮ್ಗೋಸ್ಕರ ಅತ್ಯಂತ ಒಳ್ಳೆ ಜಾಗ ಇದೆ. ಅದಕ್ಕೋಸ್ಕರ ಟೂರಿಸಮ್ಗೋಸ್ಕರ ಬೆಳೆಸಲಿಕ್ಕೆ ಯಾರೂ ಕೂಡ ಇವತ್ತಿನ ತನಕ ಕೆಲಸ ಮಾಡಿಲ್ಲ. ಅದನ್ನು ಮಾಡಬೇಕು ಅಂಥೇಳಿ ನಂದೊಂದು ಕಾನ್ಸೆಪ್ಟ್ ಇದೆ. ಅಂದರೆ ಟೂರಿಸಮ್ನಿಂದ ಈಗ ನೋಡ್ರಿ, ಈಗ ಅನೇಕ ದೇಶಗಳು ಟೂರಿಸಮ್ ಮೇಲೆ ಡಿಪೆಂಡ್ ಇದ್ದಾರೆ.
ಹೌದು. ಅನೇಕ ನಮ್ಮ ದೇಶದಲ್ಲಿಯೇ ಜಮ್ಮು ಕಾಶ್ಮೀರ ಅಂತ ರಾಜ್ಯಗಳು ಅಲ್ಲಿ ಏನೂ ಆಗೋದಿಲ್ಲ, ಟೂರಿಸಂ ಮೇಲೆ ಅದು ಡಿಪೆಂಡ್ ಇದೆ. ನಮ್ಮ ಬೀದರ್ನಲ್ಲಿ ಟೂರಿಸಂ ಮಾಡಿದರೆ ಅದು ಸಾಕಷ್ಟು ಜನರಿಗೆ ಕೆಲಸದ ಅವಕಾಶಗಳು ಸಿಗ್ತದೆ ಅಂತೇಳಿ ನಂದು. ಎರಡನೇದಾಗಿ ಈಗ ನಮ್ಮ ದೇವಸ್ಥಾನಗಳಿದೆ, ಪೌರಾಣಿಕವಾದಂಥ ಹಿನ್ನೆಲೆ ಇದೆ. ಒಂದು ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ, ಈಗ ಸಾಕಷ್ಟು ಜಮೀನಿದೆ, 114 ಎಕರೆ ಜಮೀನು ದೇವಸ್ಥಾನ ಮೇಲಿದೆ. ದೊಡ್ಡ ಕಳಸ ಕಟ್ಬೋದು, 108 ಫೀಟ್ ಕಳಸ ಇಲ್ಲ ದೇವಸ್ಥಾನಕ್ಕೆ, ಕಳಸ ಕಟ್ಬೋದು. ಮತ್ತು ನೋಡಿ, ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಆಂಧ್ರದಾಗ ಹೋದ ನಂತರ ನಮ್ಮ ತೆಲಂಗಾಣ ಗೌರ್ಮೆಂಟು ಯಾದಗಿರಿ ಗುಟ್ಟದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಲಕ್ಷಾಂತರ ಜನ ಯಾದಗಿರಿ ಗುಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಟೂರಿಸಂ ಡೆವಲಪ್ ಆಗಿದೆ, ಯಾಕಂದ್ರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಆಂಧ್ರಕ್ಕೆ ಹೋಯ್ತು. ಆ ರೀತಿ ಒಂದು ಯಾತ್ರಾ ಸ್ಥಾನ ಆಗ್ಬೇಕಂತೇಳಿ ಅದು ಮಾಡ್ತಾ ಇದೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಲಕ್ಷಾಂತರ ಜನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಅದನ್ನು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಡೆವಲಪ್ ಮಾಡಿದರೆ ಅವಕಾಶಗಳು ಸಿಗ್ಬೋದಲ್ಲ. ಸೊ ಇದು ಎಲ್ಲ ಬರೇ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಥಿಂಕ್ ಮಾಡಬೇಕಾ, ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಅದು ಒಂದು ನಮ್ಮ ಕ್ವಶನ್ ಸರ್. ಅಂದರೆ ಇದೆಲ್ಲ ಕೆಲಸ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಸರ್. ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇದೆಲ್ಲ ಒಂದು ಗೌರ್ಮೆಂಟ್ ಕೆಲಸ. ಈಗ ಹುಡುಗಿಯರಿಗೆ ಎಜುಕೇಶನ್ ಕೊಡ್ಬೇಕಂದ್ರೆ ಗೌರ್ಮೆಂಟ್ ಕೆಲಸ. ಈಗ ನೀವಂದ್ರಿ ಪಂಚಾಯತಲ್ಲಿ ಈ ಥರ ಹಾಸ್ಪಿಟಲ್ಸ್ ಆಗಬೇಕು, ಚಿಕ್ಕ ಚಿಕ್ಕ ಹಳ್ಳಿಯಲ್ಲೂ ಕೂಡ ಈ ಥರ ಹಾಸ್ಪಿಟಲ್ಸ್ ಸ್ಕೂಲ್ಸ್ ಎಲ್ಲ ಆಗಬೇಕು. ಅದೆಲ್ಲ ನೀವೇ ಥಿಂಕ್ ಮಾಡಿದ್ರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನೋಡಿ. ಗೌರ್ಮೆಂಟಿಂದ ನಾವು ಏನು ಮಾಡಿದ್ರು ಗೌರ್ಮೆಂಟಿಂದ ಮಾಡಿಸ್ಬೇಕಾ? ಹೌದು. ಅದೇ ಗೌರ್ಮೆಂಟ್ಗೆ ನಾವು ಅದೇ ಏನಿರ್ತದೆ, ಗೌರ್ಮೆಂಟ್ಗೆ ನಾವು ಗಂಟಿ ತಗೊಂಡು ಬಾರಿಸಿ ಎಬ್ಬಿಸ್ಬೇಕಾಗುತ್ತದೆ. ನಮಗೆ ಏನೇನು ಬೇಕು ಅದನ್ನೆಲ್ಲ ಹೇಳಿ ನಾವು ಮಾಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಅದಕ್ಕೆ ದಾರಿ ಇದೆ, ಹೋರಾಟಗಳಿದೆ, ಬೇರೆ ಬೇರೆ ಮಾರ್ಗ ಇದೆ, ಕನ್ವಿನ್ಸಿಂಗ್ ಇದೆ, ಅಪ್ರೋಚ್ ಇದೆ, ಎಲ್ಲವೂ ಕೂಡ ಇದೆ. ನೋಡಿ, ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ನಾವು ಮಾನಸಿಕವಾಗಿ ರೆಡಿ ಆಗಬೇಕು. ಇಷ್ಟು ಎಲ್ಲವೂ ಕೂಡ ಹೇಳಿದ ತಕ್ಷಣ ಆಗುದಿಲ್ಲ, ಅದಕ್ಕೆಲ್ಲ ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ. ನಮ್ಮ ಪ್ರಯತ್ನ ಪಾಸಿಟಿವ್ ಆಗಿ ಇರಬೇಕು, ನಮ್ಮ ಪ್ರಯತ್ನ ಪಾಸಿಟಿವ್ ಆಗಿ ನಾವು ಮುನ್ನರಿಬೇಕು. ನಾವು ಯಾವತ್ತೂ ಕೂಡ ಇದು ಯಾಕೆ ಈಗ ನಾನು ಹೇಳಿದೆ, ನರಸಿಂಹ ದೇವಸ್ಥಾನ ಮೇಲೆ 108 ಫೀಟ್ ಕಳಸ ನೋಡ್ಬೇಕಂತೇಳಿ ನಮ್ಮ ಮನಸ್ಸಿದೆ ಅಂತ ಹೇಳಿ ನಮ್ಮ ಅಂತರಾತ್ಮ ಹೇಳ್ತದೆ. ಯಾಕಂದ್ರೆ ಅಂತ ದೊಡ್ಡ ದೇವಸ್ಥಾನ ನೋಡ್ಬೇಕು ಅಂತ ಅನಿಸ್ತದೆ. ಆದ್ರೆ ಆಗ್ಬೇಕಾದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ತಾನೇ ಭಗವಂತ ನಮಗೆ ಒಂದು ಹೆಜ್ಜೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾನಲ್ಲ. ಅದಕ್ಕೆ ನಾನು ಹೇಳಿದೆನು, ಯಾವತ್ತೂ ಕೂಡ ನಾವು ಮಾಡುವಂತ ಕೆಲಸದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ಪ್ರಯತ್ನದಲ್ಲಿ. ಅಲ್ಲಿ ಯಾವುದೇ ರೀತಿಯ ಒಂದು ಸ್ವಾರ್ಥ ಇರಬಾರ್ದು. ನಮ್ಮಲ್ಲಿ ಬರೀ ನಮ್ಮ ಭಾಗದ ಬೆಳವಣಿಗೆ ಮಾತ್ರ ಇರಬೇಕು. ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಜನರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಜನರಿಗೆ ಒಳ್ಳೆ ಒಂದು ಆರೋಗ್ಯ ವ್ಯವಸ್ಥೆಗಳು ಸಿಗಬೇಕು, ನಮ್ಮ ಜನರಿಗೆ ರಸ್ತೆಗಳು ಸರಿಯಾಗಿರಬೇಕು, ಎಲೆಕ್ಟ್ರಿಸಿಟಿ ಸರಿಯಾಗಿ ಸಿಗಬೇಕು, ಚರಂಡಿಗಳ ವ್ಯವಸ್ಥೆ ಸರಿಯಾಗಿರಬೇಕು. ಅಂದರೆ ನಾವು ಪಾಸಿಟಿವ್ ಆಗಿ ನಮ್ಮ ಜನರಿಗೆ ಏನು ಅನುಕೂಲ ಬೇಕೋ ಅದನ್ನು ಚಿಂತೆ ಇಟ್ಕೊಂಡು ನಾವು ಮುಂದೆ ನಡೆದಾಗ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸರ್, ಈಗ ಪಾಲಿಟಿಕ್ಸ್ ಅಂತ ಬಂದರೆ ಆಲ್ಮೋಸ್ಟ್ ಈಗಿನ ಜನ್ರೇಷನಲ್ಲಿ ಪಾಲಿಟಿಕ್ಸ್ ನೋಡಿದ್ರೆ ಅಬೌವ್ 35 ಇಯರ್ಸ್ 40 ಇಯರ್ಸ್ ಜಾಸ್ತಿ ಪಾಲಿಟಿಕ್ಸಲ್ಲಿ ಇದ್ದಾರೆ. ಸೊ ಈಗ ಅದೇ ಒಂದು 25, 26, 27 ವರ್ಷದ ಯುವಕರು ಪಾಲಿಟಿಕ್ಸಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು, ಅಥವಾ ಅವ್ರಿಗೆ ಯಾವ ಥರ ನೀವು ಇನ್ಸ್ಪೈರ್ ಮಾಡ್ತೀರಾ? ಅಂದರೆ ಅವ್ರು ಬರಬೇಕಾ ಅಥವಾ ಬೇಡವಾ? ನಿಮ್ಮ ವಿಚಾರ ಇದೆ. ರಾಜಕೀಯ ಬಿಟ್ಟಿರ್ಲಿಕ್ಕೆ ಹೆಂಗೆ ಆಗ್ತದೆ? ನಮ್ಮ ದೇಶ ಡೆಮೋಕ್ರೆಟಿಕ್ ಕಂಟ್ರಿ ಅಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರುವಂಥವ್ರು ನಾವು. ನಮ್ದು ಡಿಕ್ಟೇಟರ್ಶಿಪ್ ಅಲ್ಲ ನಮ್ಮ ದೇಶ. ನಮ್ಮ 140 ಕೋಟಿಗೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ 4 ಮಹತ್ವದ ಪಾತ್ರಗಳು. ಒಂದನೇದು ರಾಜಕೀಯ, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಮತ್ತು ಪಬ್ಲಿಸಿಟಿ ವ್ಯವಸ್ಥೆ. ಇದನ್ನು ಬಿಟ್ಟಿರ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೊಸ ಜನರೇಷನ್ ರಾಜಕಾರಣಕ್ಕೆ ಬರಲೇಬೇಕಲ್ಲ. ಎಷ್ಟು ಜನ ಈಗ ಇನ್ಸ್ಪಿರೇಷನ್ ಇಲ್ಲ ನಮಗೆ. ನಾನೇ ಈಗ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನಮ್ಮ ಕರ್ನಾಟಕದಾಗ ತೇಜಸ್ವಿ ಸೂರ್ಯ, ಹೌದು, ಸಣ್ಣ ವಯಸ್ಸಿನ ಒಳಗೆ ಈಗ ಇದಾದರು, MP ಆದರು, ಅವಕಾಶ ಬಂತು, MP ಆದರು. ಒಂದು BJP ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದರು. ದೇಶ ತುಂಬ ಕೆಲಸ ಮಾಡಿದ್ರು ಇಲ್ಲೋ? ಯುವಕರಿಗೆ ಸ್ಫೂರ್ತಿ ಆಗ್ತಾ ಇದೆಯಲ್ಲೋ? ಅನಂತಕುಮಾರ್ ಹೆಗಡೆ ಅವರು ಇವತ್ತು ರಾಜಕಾರಣದಿಂದ ಸ್ವಲ್ಪ ಮನೆಯಲ್ಲಿದ್ದಾರೆ, ಆದರೆ ಇವತ್ತು ಸಣ್ಣ ವಯಸ್ಸಿನಾಗೆ ಬಹುಶಃ 25 ವಯಸ್ಸು ದಾಟಿರಬೇಕು ಅವರು MP ಆಗಿದ್ರು.
MP ಆಗಿ ಎಷ್ಟು ಸುಮಾರು ಬಾರಿ MP ಆದ್ರು. ಮತ್ತೆ ಯಾವತ್ತೂ ಕೂಡ ಕರ್ನಾಟಕ ಒಳಗ ಅವರು ಎಷ್ಟು ಪ್ರತಿ ಸಾರಿ ಜಾಸ್ತಿ ಓಟ್ಲಿಂದ ಗೆದ್ಕೊಂಡು ಬರ್ತಿದ್ರು ಅವರು, ಅನಂತಕುಮಾರ್ ಹೆಗಡೆ ಅವರು ಕೂಡ ಅಂತ ಯುವಕರು ಇದಾರಲ್ಲ. ಲೋಕಸಭೆ ಒಳಗೆ ಕೂಡ ಅನೇಕ ಜನ ಯುವಕರು ಇವತ್ತು ಇದನ್ನಾಗಿ ಅನುರಾಗ್ ಠಾಕೂರ್ ಇರ್ಬೋದು ಅಂತ ಬಹಳಷ್ಟು ಜನರನ್ನ ನಾವು ಹೇಳ್ಬೋದು. ಯುವಕರು ಇವತ್ತು ರಾಜಕಾರಣ ಒಳಗಿದ್ದಾರೆ, ಬರಲೇಬೇಕು ಯುವಕರು. ಸೊ ಸರ್, ಎಲ್ಲರ ಲೈಫಲ್ಲಿ ಒಂದು ಇಮೋಷನ್ ಅಂತಿರುತ್ತೆ, ಒಂದು ಯಾವುದೋ ಒಂದು ಟೈಮು. ಸೊ ಅದರಲ್ಲಿ ನೀವು ಪ್ರೌಡ್ ಫೀಲ್ ಮಾಡ್ತೀರಾ. ಸೊ ಅಂಥ ಒಂದು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಮೂಮೆಂಟು, ಸೊ ನಿಮಗೆ ಅಲ್ಲಿ ಒಂದು ಕಣ್ಣೀರ್ ಜೊತೆ ಒಂದು ಖುಷಿನೂ ಕೂಡ ಆಯಿತು. ಸೊ ಅಂತ ಯಾವುದು? ರಾಮ ಮಂದಿರ ನಿರ್ಮಾಣ ಆದಾಗ ನಾನು ಕುಟುಂಬ ಸಮೇತವಾಗಿ ನಾನು ದರ್ಶನಕ್ಕೋಸ್ಕರ ಹೋಗಿದ್ದೆ. ರಾಮನ ದರ್ಶನ ಮಾಡುವಂಥದ್ದು ಅಂದರೆ ಮನಸ್ಸಿನ ಒಳಗೆ ಇತ್ತು. ಬಹುಶಃ ರಾಮನ ದೇವಸ್ಥಾನ ಒಳಗಡೆ ನಾನು ಹೋಗಬೇಕಾದ್ರೆ, ಕುಟುಂಬ ಸಮೇತ ಹೋಗಬೇಕಾದ್ರೆ, ಆ ದೇವಸ್ಥಾನದ ಒಳಗಡೆ ಹೆಜ್ಜೆ ಇಡಬೇಕಾದ್ರೆ ಮುಂದೆ ಇರುವಂಥ ರಾಮ್ಲಲ್ಲನ ನೋಡಿ ಬಹುಶಃ ನನಗೆ ಅನಿಸಿರ್ಲಿಲ್ಲ, ಕಣ್ಣಿಗೆ ನೀರು ಸ್ಟಾರ್ಟ್ ಆಯಿತು. ಅಂದರೆ ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ ವಹಿ ಬನಾಯೆಂಗೆ, ಇದು ಏನು ಕಲ್ಪನೆ ನಮ್ದಿತ್ತು. ನಾವು ಅದರ ಸಾಕ್ಷಿಗಳು ಮತ್ತು ಅದರಲ್ಲಿ ಆ ಹೋರಾಟದ ಭಾಗಿಗಳು. ನಾನು ಯಾವತ್ತೂ ಕೂಡ ಕನಸಿನೊಳಗೆ ಯೋಚನೆ ಮಾಡಲಿಲ್ಲ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಆಗ್ತದೆ, ನಮ್ಮ ಕಣ್ಣು ಮುಂದೆ ರಾಮನ ದೇವಸ್ಥಾನ ಆಗ್ತದೆ ಅಂಥೇಳಿ. ಯಾಕಂದ್ರೆ ಬಹಳ ಕಡಿಮೆ ಜನ ಹೋರಾಟದಲ್ಲಿನೂ ಇರ್ತಾರೆ ಮತ್ತು ಅವ್ರ ಕಣ್ಣು ಮುಂದೆನೇ ಅದು ಸಾಕಾರ ಆಗ್ತದೆ. ನಾವು ಹೋರಾಟಕ್ಕೂ ಇದ್ವಿ, ಗುಂಡನ್ನ ನೋಡಿದ್ವಿ, ಸಾವನ್ನ ನೋಡಿದ್ದೀವಿ. ಆದರೆ ನಮ್ಮ ಜೀವನದಲ್ಲಿಯೇ ಭವ್ಯವಾದಂಥ ರಾಮ ಮಂದಿರ ಏನು ಆಯ್ತಲ್ಲ, ರಾಮ್ಲಲ್ಲ ಏನು ಕೂತ್ರಲ್ಲ, ಯಾವಾಗ ನಾನು ಒಳಗಡೆ ಹೋದೆ, ಫಸ್ಟ್ ಕಾಲಿಟ್ಟಾಗ ರಾಮ್ ಅಂತ ಹೇಳಿದ ತಕ್ಷಣ ಕಣ್ಣಿನೊಳಗಿಂದ ನೀರು ಆಟೋಮೆಟಿಕ್ ಆಗಿ ಕಣ್ಣಿನೊಳಗಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನನ್ನ ಸುತ್ತ ಇದ್ರು ಕುಟುಂಬದವರು, ಅವ್ರು ನೋಡಿ ಆಶ್ಚರ್ಯ. ಅಂದರೆ ನೋಡ್ತಾನೆ ಕಣ್ಣಿನೊಳಗಿನ ನೀರು. ನಾನು ಹೆಜ್ಜೆ ಹಾಕ್ತಾ ರಾಮನ ಹತ್ತಿರಕ್ಕೆ ಹೋಗ್ತಾ ಬಹುಶಃ ಇಡೀ ಕಡಿಮೆ ನೀರು ಹಾಗೆ ಮನಸ್ಸಿನ ಭಾವನೆ ಕೂಡ ಅದೇ ರೀತಿ ಆಗ್ತಾ ಇತ್ತು. ಇವತ್ತು ಬಹುಶಃ ನಮ್ಮ ಜೀವನಕ್ಕೆ ಒಂದು ಸಾಕಾರ ಆಯಿತು, ನಮ್ಮ ಕಣ್ಮುಂದೆನೆ ರಾಮ್ಲಾಲ ವಿರಾಜಮಾನ ಆದ್ರು ಅಂಥೇಳಿ ಬಹುಶಃ ಆ ಘಟನೆ ನಂದು ಜೀವನದಾಗ ಮರಿಲಿಕ್ಕೂ ಆಗೋದಿಲ್ಲ. ಆ ಕ್ಷಣ ಬಹುಶಃ ನನ್ನ ಇಡೀ ಶರೀರದಲ್ಲಿ ಒಂಥರ ಕರೆಂಟ್ ಹೆಂಗೆ ಬರ್ತದಲ್ಲ ನಾನು ನೋಡಿ. ಸೊ ಸರ್, ಲಾಸ್ಟ್ ಕ್ವಶನ್ ಒಂದು ವರ್ಡಲ್ಲಿ, ಈಶ್ವರ್ ಸಿಂಗ್ ಠಾಕೂರ್ ಅಂದರೆ ಯಾರು, ಏನು, ಮತ್ತು ಅವರ ದಿನನಿತ್ಯ ಏನು? ಈಶ್ವರ್ ಸಿಂಗ್ ಠಾಕೂರ್ ಅಂದರೆ ಎಲ್ಲರಲ್ಲಿ ಸಾಮಾನ್ಯ ಒಬ್ಬ ಸಣ್ಣ ಕಾರ್ಯಕರ್ತ. ಎಲ್ಲರ ಹಾಗೆ ನಾನು ಕೂಡ ಇದ್ದೀನಿ. ಆದರೆ ಕೆಲವೊಂದನ್ನು ನಾನು ಬೆಳಗ್ಗೆ ಸಮಯದಲ್ಲಿ ಕೆಲವೊಂದು ಪಾಲನೆಯನ್ನು ಮಾಡ್ತೇನೆ, ಅದು ಏನು ನಿತ್ಯ ಪಾಲನೆಯನ್ನು ಮಾಡ್ತೇನೆ. ನೋಡಿ, ನಾನು ಬೆಳಗ್ಗೆ ಹೇಳ್ಬೇಕಾದ್ರೆ ನಾನು ಯಾವತ್ತೂ ಕೂಡ ನನ್ನ 2 ಹಸ್ತರೇಖೆಗಳನ್ನು ನೋಡ್ತೇನೆ. ನನ್ನ 2 ಕೂಡ ಹಸ್ತಗಳನ್ನು ನಾನು ನೋಡ್ತೇನೆ. ನೋಡಿ, ನಾನು ನಮಸ್ಕಾರವನ್ನು ಮಾಡ್ತೇನೆ. ಕರಾಗ್ರೆ ವಸ್ತೆ ಲಕ್ಷ್ಮಿ, ಕರ್ಮದ್ದೆ ಸರಸ್ವತಿ, ಕರ್ಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನ ಅಂತೇಳಿ. ನನ್ನ ಕೈಯಲ್ಲಿ ಲಕ್ಷ್ಮಿ, ನನ್ನ ಕೈಯಲ್ಲಿ ಸರಸ್ವತಿ, ನನ್ನ ಕೈಯಲ್ಲಿ ಗೋವಿಂದ ಇದ್ದಾರೆ. ನಾನು ನಮಸ್ಕಾರವನ್ನು ಮಾಡ್ತೀನಿ ನಿಮಗೆ ಅಂತ ಹೇಳ್ತೇನೆ. ನೋಡಿ, ಈ ಭೂತಾಯಿಯನ್ನು ನಾವು ಭಾರತ ಮಾತೆ ಅಂತೇಳಿ ಸ್ವೀಕಾರ ಮಾಡ್ತೀವಿ. ನಾವು ಮಾತೆಂದರೆ ಭಾರತ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಆದರೆ ಭೂಮಿ ತಾಯಿ ಮೇಲೆ ಪಾದ ಇಡಬೇಕಲ್ಲ, ನಿದ್ದೆಯಿಂದ ಎದ್ದು ನಾನು ಪಾದ ಇಡಬೇಕಂದ್ರೆ ನನ್ನ ತಾಯಿ ಮೇಲೆ ಪಾದ ಇಟ್ಟಂಗಲ್ಲ ಅದು. ಅದಕ್ಕೋಸ್ಕರ ನನ್ನ ಪಾದ ಇಡೋಕ್ಕಿಂತ ಮುಂಚೆ ಭೂತಾಯಿಯನ್ನ ನಮಸ್ಕಾರ ಮಾಡಿ ಹೇಳ್ತೀನಿ. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲ ವಿಷ್ಣುಪತಿ, ನಮಸ್ತುಭ್ಯಂ ಪಾದ ಸ್ಪರ್ಶ ಕ್ಷಮಸ್ಯ.
ಅದರ 3 ಕಡೆಯಿಂದ ಸಮುದ್ರ, ಮೇಲೆ ಹಿಮಾಲಯ ಪರ್ವತ, ಕೆಳಗೆ ಅದರ ಮಧ್ಯೆ ಇರುವಂಥ ನನ್ನ ಭೂತಾಯಿ ನಿನ್ನ ಮೇಲೆ ಪಾದವನ್ನು ಇಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತೇಳಿ ನನ್ನ ತಾಯಿಗೆ ನಮಸ್ಕಾರವನ್ನು ಹಾಕ್ತೀನಿ. ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನಕ್ಕೆ ಹೋದಾಗ ನನ್ನ ಮನೆಯಲ್ಲೇ ನೀರು ಇರ್ತದೆ. ಮನೆ ನೀರನ್ನು ನಾವು ತಲೆ ಮೇಲೆ ಹಾಕ್ತೀವಿ, ಮನೆ ಇದನ್ನು ಮಾಡ್ತೀವಿ. ಆ ನೀರನ್ನು ನಾವು ತಲೆ ಮೇಲೆ ಹಾಕಬೇಕಾದ್ರೆ ಹೇಳ್ತೀನಿ, ಗಂಗೇಚೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತೀನಿ. ಅಂದರೆ ಸಪ್ತ ನದಿಯ ಜಲ ನನ್ನ ನೀರಿನಲ್ಲಿ ಎಲ್ಲರೂ ಬಂದು ನನಗೆ ಆಶೀರ್ವಾದ ಕೊಡ್ರಮ್ಮ ಅಂಥೇಳಿ ನಾವೆಲ್ಲ ಸಪ್ತ ನದಿಗಳಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಹೊರಗಡೆ ಬಂದಾಗ ನಾನು ದೇವರ ಕೋಣೆಗೆ ಹೋಗೋದಿಲ್ಲ. ನೋಡಿ, ಸೂರ್ಯ ನಮಗೆ ಬೆಳಕು ಕೊಡ್ತಾರೆ, ಅವರಿಗೆ ನಾವು ಜಲತರ್ಪಣವನ್ನು ಮಾಡ್ತೀವಿ. ಆದರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಹಿರಿಯರು ಅಂತಿದೆ, ಸನಾತನ ಧರ್ಮದೊಳಗೆ ಹಿರಿಯರಿಗೆ ಪಿತೃಪೂಜೆ ಅಂತ ಮಾಡ್ತಾರೆ. ಆದರೆ ವರ್ಷಕ್ಕೊಮ್ಮೆ ಪಿತೃಪೂಜೆಯನ್ನು ಮಾಡ್ತಾರೆ. ಆದರೆ ನಾನು ನಿತ್ಯ ಪಿತೃಪೂಜೆ ಮಾಡ್ತೀನಿ. ಯಾರು ಮಾಡ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ, ನಿತ್ಯ ಪಿತೃಪೂಜೆಯನ್ನು ಮಾಡ್ತೀನಿ. ಹೇಗೆ ಮಾಡ್ತೀನಿ? ನಾನು ಸ್ನಾನ ಮಾಡಿ ಹೊರಗಡೆ ಬಂದ ತಕ್ಷಣ ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಸೂರ್ಯನಿಗೆ ಜಲತರ್ಪಣವನ್ನು ಮಾಡಿ, ಆಮೇಲೆ 1 ಲೋಟ ನೀರನ್ನು ತಗೊಂಡು ನನಗೆ ಯಾರ್ಯಾರು ನನ್ನ ಮನೆಯಲ್ಲಿ ಆಗಿ ಹೋಗಿದ್ದಾರೆ, ಹಿರಿಯರು ಆಗಿ ಹೋಗಿದ್ದಾರೆ, ಅವರ ಹೆಸರನ್ನು ತಗೊಂಡು ಪಿತೃ ದೇವತಾಭ್ಯೋ ನಮಃ ಅಂಥೇಳಿ ಅವರಿಗೆ ಜಲತರ್ಪಣ ಮಾಡುವಂಥ, ನಿತ್ಯ ಜಲತರ್ಪಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಿತ್ಯ ಜಲತರ್ಪಣ ಯಾರು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ, ನಾನು ಮಾಡ್ತೇನೆ. ಆದರೆ ಜಲ ಕೊಟ್ಟಿದ್ರೆ ಸಾಕ? ಇಲ್ಲ. ಅವರಿಗೆ ಅನ್ನ ಭಾಗ್ಯನೂ ಕೂಡ ಆಗ್ಬೇಕಲ್ಲ, ನಮ್ಮ ನಂಬಿಕೆ ಇದೆ, ಅನ್ನ ಭಾಗ್ಯ ಕೂಡ ಆಗ್ಬೇಕಂತೇಳಿ. ಅದಕ್ಕೆ 1 ಅಕ್ಕಿ ಕಾಳನ್ನು ತಗೊಂಡು ತುಂಬಿದ ಕೊಡದ ಕೆಳಗಡೆ ಇಟ್ಟು ನಮಸ್ಕಾರನ ಮಾಡಿ, ಈ ಊಟವನ್ನು ನಾನು ಹಿರಿಯ ಕಲ್ಪಿಸ್ಕೊಡಪ್ಪ ಅಂತೇಳಿ ಮಹಾದೇವನಿಗೆ ಪ್ರಾರ್ಥನೆಯನ್ನು ಮಾಡಿ 1 ಅಕ್ಕಿ ಕಾಳನ್ನು ಮಹಾದೇವನ ತಲೆ ಮೇಲೆ ಇಟ್ಟು ನಮಸ್ಕಾರ ಹಾಕ್ತೀನಿ. ನಾನು ಹಿರಿಯರಿಗೆಲ್ಲ ನೀನು ಊಟ ಕೊಡಪ್ಪ ಅಂತ ಹೇಳ್ತೀನಿ. ಆಮೇಲೆ ಪಿತೃಪಾಠನ್ನ ಮಾಡ್ತೇನೆ. ತದನಂತರ ನನ್ನ ಮನೆ ದೇವರ ಪೂಜೆಯನ್ನು ಮಾಡ್ತೇನೆ. ಆಮೇಲೆ ನನ್ನ ಎಲ್ಲ ದೇವರ ಪೂಜೆಯನ್ನು ಮಾಡ್ತೇನೆ. ಈ ರೀತಿ ನನ್ನ ದಿನಚರಿ ಇದೆ. ಅಲ್ಲಿಂದ ನಾನು ಆರಂಭ ಮಾಡ್ತೇನೆ. ಮತ್ತು ನಾನು ಹೊರಗಡೆ ಬರಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮಸ್ಕಾರ ಹಾಕಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೇನೆ. ನಾನು ಇವತ್ತಿನ ದಿನ ನನ್ನ ಕೆಲಸಕ್ಕೆ ಹೊರಟಿದ್ದೇನೆ, ನನ್ನ ಕೈಯಿಂದ ಒಳ್ಳೆಯದೇ ಆಗಬೇಕು, ಒಳ್ಳೆಯದನ್ನೇ ಮಾಡಿಸ್ಬೇಕು, ತಪ್ಪಿನೂ ನನ್ನ ಕೈಲಿಂದ ಯಾರ್ದು ಕೆಟ್ಟದ್ದು ಮಾಡಿಸ್ಬಾರ್ದಪ್ಪ ಭಗವಂತ ನೀನು ಅಂತೇಳಿ ನಮಸ್ಕಾರ ಮಾಡಿ ನನ್ನ ನಿತ್ಯ ಕೆಲಸಕ್ಕೆ. ಸೊ ಬಹಳ ಇನ್ಸ್ಪಿರೇಷನ್ ಸ್ಟೋರಿ ಸರ್ ನಿಮ್ದು. ಸೊ ಧನ್ಯವಾದಗಳು ಸರ್, ನಿಮ್ಮ ಈ ಒಂದು ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಹಾಗೆ ಇಷ್ಟೊಂದು ಇನ್ಸ್ಪಿರೇಷನ್ ಸ್ಟೋರಿ ನಿಮ್ದು ನಾವು ಇವತ್ತು ನಮ್ಮ ಬೀದರ್ ಜನತೆಗೂ ಕೂಡ ಹಾಗೆ ನಮಗೂ ಕೂಡ ಒಂದು ಇನ್ಸ್ಪೈರಿಂಗ್ ಸ್ಟೋರಿಯನ್ನು ನಾವು ಇವತ್ತು ಕೇಳಿದ್ವಿ ನಿಮ್ಮ ಬಾಯಿಂದ. ಸೊ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಈ ಒಂದು ಬೀದರ್ ಟಾಕ್ಸ್ K38ಗೆ ಬಂದಿದ್ದಕ್ಕೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಸರ್ ಈ ಒಂದು ನಮ್ಮ ಬೀದರ್ ಟಾಕ್ಸ್ K38ಗೆ ಬಂದು, ಹಾಗೆ ನಮ್ಮ ಈ ಒಂದು ಗ್ರೂಪಿನ ಜೊತೆ ಮೀಟ್ ಆದ್ರಿ? ಸೊ ನಮ್ಮ ಗ್ರೂಪಿಗೆ ಹಾಗೆ ನಮ್ಮ ಬೀದರ್ ಟಾಕ್ಸ್ K38ಗೆ ಹಾಗೆ ನಮ್ಮ ಜೊತೆ ರಾಜ್ ಗ್ರೂಪ್ ಆಫ್ ಕಂಪನೀಸ್ ಅವರು ಕೂಡ ಈ ಒಂದು ಬೀದರ್ ಟಾಕ್ಸ್ K38ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಂಪನಿ ಬಗ್ಗೆ ಹಾಗೆ ನಮ್ಮ ಬೀದರ್ ಟಾಕ್ಸ್ ಬಗ್ಗೆ ಏನಂತ ಹೇಳ್ಬೇಕಂತ ಇವತ್ತು ನೀವು ನಿರಂತರವಾಗಿ ವಿಡಿಯೋಗಳನ್ನು ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಿದ್ರಿ. ಆದರೆ ಇವತ್ತು ನೇರವಾಗಿ ಇಂಟರ್ವ್ಯೂಗೆ ಮೊದಲನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿದ್ರಿ. ಮತ್ತು ನೀವು ಇಲ್ಲಿ ಬಂದಾಗ ಅತ್ಯಂತ ಪ್ರೀತಿಯಿಂದ ನಮ್ಮಂಥ ಒಬ್ಬ ಸಣ್ಣ ಕಾರ್ಯಕರ್ತರನ್ನು ಪ್ರೀತಿಯಿಂದ ಕರ್ಕೊಂಡು ಬಂದ್ರಿ. ಮತ್ತು ಅತ್ಯಂತ ನಿಮಗೆಲ್ಲ ತಂಡ ತುಂಬ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಸ್ನೇಹ ಮತ್ತು ಒಳ್ಳೆಯ ಪ್ರೀತಿಯಿಂದ ನಿಮ್ಮ ತಂಡ ಇದೆ. ಅದು ರಾಜ್ ಗ್ರೂಪ್ ಇರಲಿ. ಅದಕ್ಕೆ ನಾನು ಒಂದೇ ಪ್ರಾರ್ಥನೆಯನ್ನು ಮಾಡ್ತೇನೆ, ತಾಯಿ ಭಗವತಿಯಲ್ಲಿ. ಯಾಕಂದರೆ ನಾನು ಹೇಳ್ದೆ ಅಲ್ಲ, ನಾನು ಜಗದಂಬನ ಭಕ್ತ ಅಂತ. ಹೌದು, ತಾಯಿ ಜಗದಂಬಾಗೆ ನಾನು ಒಂದೇ ಪ್ರಾರ್ಥನೆ ಮಾಡ್ತೇನೆ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಾಯಿ ಒಳ್ಳೆಯ ಶಕ್ತಿ ಕೊಡಲಿ, ಒಳ್ಳೆ ಕೆಲಸ ಮಾಡುವಂಥ ಒಂದು ತಾಕತ್ತು ಕೊಡಲಿ, ರಾಜ್ ಗ್ರೂಪ್ನು ಮುಂದುವರಿಲಿ, ನಿಮ್ಮ ಮಾಧ್ಯಮ ಕೂಡ ಸಮಾಜದ ಅಂತರಾಳಕ್ಕೆ ಮುಟ್ಲಿ, ಮತ್ತು ಸತ್ಯವನ್ನು ಧೈರ್ಯದಿಂದ ಸಮಾಜದ ಮುಂದೆ ಇಡುವಂಥ ಕೆಲಸವನ್ನು ಮಾಡಬೇಕು. ಸತ್ಯ ಸಮಾಜದ ಮುಂದೆ ಇಡುವಾಗ ಕಷ್ಟ ಕಣ್ಮುಂದೆ ಬರ್ತದೆ. ಕಷ್ಟವನ್ನು ಲೆಕ್ಕಿಸದೆ ನಾವು ಸತ್ಯವನ್ನು ಸಮಾಜದ ಮುಂದೆ ಇಟ್ಟಾಗ
ಕೊನೆಗೆ ಸತ್ಯಕ್ಕೆ ಜಯ ಆಗ್ತದೆ. ಆ ರೀತಿ ನಿಮ್ಮದು ಚಾನಲ್ ಮುಂದೆ ಸಾಗಲಿ ಅಂಥೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಒಂದು ಇನ್ಸ್ಪಿರೇಷನ್ ಸ್ಟೋರಿನ ಇವತ್ತು ಕೇಳಿದ್ವಿ. ಸೊ ಬಹಳನೇ ಖುಷಿ ಆಯಿತು ಈಶ್ವರ್ ಸಿಂಗ್ ಠಾಕೂರ್ ಸರ್ ಅವರನ್ನು ಮೀಟ್ ಆಗಿ. ಹಾಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದ್ವಿ, ಮತ್ತು ಪಾಲಿಟಿಕಲ್ಸ್ ಬಗ್ಗೆ ಕೇಳಿದ್ವಿ, ಮತ್ತು ಅವರ ಇನ್ಸ್ಪಿರೇಷನ್ಸ್ ಬಗ್ಗೆನೂ ಕೇಳಿದ್ವಿ, ಮತ್ತು ಅವರು ಬಹಳಷ್ಟು ಒಳ್ಳೆ ಮಾತು ಕೂಡ ಆಡಿದ್ರು. ಸೊ ಎಲ್ಲ ಬೀದರ್ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ನಮ್ಮ ಸ್ಟೋರಿನ ನೀವೆಲ್ಲರೂ ವೀಕ್ಷಣೆ ಮಾಡಿದ್ರಿ. ಸೊ ಇದೇ ರೀತಿ ನಿಮ್ಮ ಭೇಟಿ ಮುಂದಿನ ಒಂದು ಟಾಕ್ಸಲ್ಲಿ. ಸೊ ಅಲ್ಲಿವರೆಗೂ ನೀವು ಬೀದರ್ ಟಾಕ್ಸ್ K38ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ಬೀದರ್ ವೈಬ್ಸ್ K38 ಪೇಜ್ನು ಕೂಡ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.